ನಿಮ್ ಜೊತೆ ಮಾತಾಡೋರೆಲ್ಲ ಈ ನೀವು ಹಲೋ ಅಂದ ತಕ್ಷಣ ಪಾಪ ಅವ್ರ ಎಷ್ಟು ಎಕ್ಸೈಟ್, ನನ್ ಯಾಕೆ ಹಿಂಗ ಆಗ್ತಾರೆ ಅಂತ. ಈಗ ನಿಮ್ ದನಿ ಕೇಳಿದ್ಮೇಲೆ ನನ್ಗೆ ನಿಜವಾಗ್ಲೂ ಹಂಗ ಆಗ್ತಾ ಇದೆ. ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತಾಗೋದು ಗುರುಜಿ ಆತರ. ನೋಡಿ, ಅದರ್ಥ ನೀವೊಂದು ದೊಡ್ಡ ಸ್ಥಾನ ಕೊಟ್ಟಿದ್ದೀರ, ಅದ್ ನಿಮ್ ದೊಡ್ಡ ಗುಣ. ನಿಮ್ದು ನಾನು ನಂದ್ ಹೇಳೋದಕ್ ಮುಂಚೆ ಒಂದ್ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲಾ ತರದ ಜನದವ್ರ ಜೊತೆನೂ ನೀವು ಸಂಭಾಷಣೆ ಮಾಡಿದೀರಾ, ಮಾತಾಡಿದೀರಾ, ಅದು ನಿಮ್ಮ ಇದು. ನಾನ್ ಹೇಳೋದಂದ್ರೆ ವಿದ್ಯೆ ಬುದ್ಧಿ ಎಲ್ಲದಕ್ಕಿನ್ನ ನೀವು ತಪ್ಪನ್ನ ತಪ್ಪು ಅಂತ ಹೇಳ್ತೀರಾ ಗುರುಜಿ, ಸರಿನಾ ಸರಿ ಅಂತ ಹೇಳ್ತೀರಾ. ನಂಗದು ಬಹಳ ಇಷ್ಟ. ಅವ್ರಿಗೇನೇ ಏನೇ ಕಷ್ಟ ಆದ್ರೂ ತಪ್ಪೆಜ್ಜೆ ತಗೋಬಾರ್ದು. ಅವ್ರ ಎಂತದೇ ಪರಿಸ್ಥಿತಿಲಿ ಇದ್ರು ಧರ್ಮದ ಕಡೆಗೂ, ಅದು ನನ್ಗೆ ಬಹಳ ಇನ್ಸ್ಪೈರ್ ಮಾಡ್ದಂತ ಪದಗಳು ಗುರುಜಿ. ನಿಜವಾಗ್ಲೂನು ನಾನು ಹೇಳ್ತಾ ಇದ್ದೀನಿ, ನಾನ್ ತುಂಬಾ ಇಂಟರ್ವರ್ಡ್, ನಾನ್ ಯಾರ ಜೊತೆ ಮಾತಾಡಲ್ಲ, ಓಪನ್ ಅಪ್ ಆಗಲ್ಲ, ಒಂಥರ ನನ್ನದೇ ಆದಂತ ಇದ್ರಲ್ಲಿ. ಮತ್ತೆ ನಾನು ದೇವ್ರನ್ನ ತುಂಬಾ ನಂಬ್ತೀನಿ, ಆದ್ರೆ ಈ ತೋರಿಕೆ ಒಂದು ಆತರ ದೇವ್ರನ್ನ ನಂಬೋಳಲ್ಲ ನಾನು. ನನ್ನ ಆತ್ಮದಲ್ಲಿ ಈಗ ನಾನೊಂದ್ ಕೆಟ್ಟ ಕೆಲ್ಸ ಮಾಡ್ತಾ ಇದ್ದೀನಿ ಅಂದ್ರುನು ಅದು ದೇವ್ರ ಪ್ರೇರಣೆ, ಅಥವಾ ಅದು ನಾನು ಬರೀ ಏನಂತಾರೆ ಕರ್ತೃ ಅಷ್ಟೇ. ನನ್ ಕೈಲಿ ಆತರ ನಾನ್ ನಂಬ್ತೀನಿ. ನನ್ಗೆ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರು ಕೆಟ್ಟದ್ ಮಾಡ್ಬಾರ್ದು ಅನ್ನೋ ಒಂದ್ ಅರಿವಿದೆ ನನ್ಗೆ ಯಾರ್ದೇ ಜೀವನದಲ್ಲಿ. ನನ್ಗೆ ನಿಮ್ಮ ಮಾತುಗಳನ್ನ ಕೇಳಿದಾಗ ನೀವು ತುಂಬಾ ಕನೆಕ್ಟ್ ಆಗ್ತೀರಾ. ಹೌದಲ್ವಾ, ಅಯ್ಯೋ ನನ್ ದೇವ್ರ ಪೂಜೆ ಮಾಡ್ತೀನಿ ಅಂತ ತುಂಬಾ ಏನೋ ಹಬ್ಬ ಮಾಡೋದು ಆತರ ಮಾಡೋದಕ್ಕಿಂತ ನಮ್ಮೊಳಗಿನ ದೇವ್ರನ್ನೇ ನಾವು ಕಂಡ್ಕೊಂಡ್ರೆ ಒಳ್ಳೇದು. ಸರಿನಾ ತಪ್ಪ ನಂಗೆ ಗೊತ್ತಿಲ್ಲ. ಭಕ್ತಿಯಲ್ಲಿ ನಾನಾ ವಿಧ ಇದಾವೆ ತಾಯಿ. ನಮ್ಮಲ್ಲಿ ಹೌದು, ಸುಮ್ಮನೆ ಜೀವನ ಪೂರ್ತಿ ಪ್ರವಚನದಲ್ಲಿ ಭಾಗವಹಿಸು, ಒಂದು ದಿನ ಗಂಧಕಡ್ಡಿನೂ ಬೇಡ, ಅದು ಭಕ್ತಿ. ಅದರಲ್ಲಿ ಶ್ರವಣ, ಕೀರ್ತನೆ ಮಾಡೋದು, ಪಾದ ಪೂಜೆ ಮಾಡೋದು, ಲಕ್ಷ್ಮಿ ವಿಷ್ಣುವಿನ ಪಾದ ಪೂಜೆ ಮಾಡೋದು, ಸದಾ ಪಾದ ಪೂಜೆ ಮಾಡೋದು, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ, ಶ್ರವಣ, ಕೀರ್ತನ, ಹಿಂಗೆ 9 ವಿಧದ ಭಕ್ತಿಗಳಿದ್ದಾವೆ. ನೀವು ಪೂಜೆ ಮಾಡಲ್ಲ, ಅರ್ಚನೆ ಮಾಡಲ್ಲ, ಪಾದ ಸೇವನೆ ಮಾಡಲ್ಲ, ಏನೂ ಮಾಡಲ್ಲ, ಆದ್ರೆ ಮನನ ಅಂದ್ರೆ ಶ್ರವಣ, ಒಳ್ಳೇದು ಕೇಳ್ತೀರಾ, ಅದೇ ದೊಡ್ಡ ಭಕ್ತಿ. ಹೌದು ಹೌದು. ಬರೀ ಕೆಲವೊಬ್ಬರಿಗೆ ಕೇಳಲಿಕ್ಕೆ ಆಗಲ್ಲ, ಅವ್ರು ದೇವ್ರ ಮನೇಲಿ ಇರ್ತಾರೆ, ಪೂಜೆ ಮಾಡ್ತಿರ್ತಾರೆ, ಅವ್ರಿಗೆ ಜ್ಞಾನದ ಬಗ್ಗೆ ಅರಿವು, ಅವ್ರದ್ದೊಂದು ರೀತಿ ಭಕ್ತಿ. ಅಂದ್ರೆ ಎಲ್ಲವೂ ಒಬ್ಬನಿಗೆ ಅದೇ ನಾನು ಅದನ್ನ ನಂಬಿರೋಳು ಗುರುಜಿ. ನಾನು ಹೇಳ್ತೀನಿ ನಂದು ಕತೆ. ನಾವು ನಮ್ ತಂದೆ ತಾಯಿಗೆ 3 ಜನ ಮಕ್ಕಳು. ನಮ್ ತಂದೆ ಸಾಧಾರಣ ಒಬ್ಬ ರೈತಾಪಿ ಕುಟುಂಬಕ್ಕೆ ಸೇರಿದವರು ನಾವು. ನಮ್ 3 ಜನ, ನಮ್ಮ ಅಣ್ಣ, ಅಕ್ಕ, ನಾನು ಚಿಕ್ಕ ಮಗಳು. ಆದ್ರೆ ಗೊತ್ತಿಲ್ಲ ನಂಗೆ, ಅದು ಅವ್ರು ಮಾಡ ತಪ್ಪು ಅಂತಾನು ಹೇಳಕ್ಕಾಗಲ್ಲ, ಅಥವಾ ನನ್ ಬಾಲ್ಯ ಹಂಗಿತ್ತು ಅಂತಾನು ಹೇಳಕ್ಕಾಗಲ್ಲ. ನಮ್ ತಂದೆ ಸ್ವಲ್ಪ ಅಂದ್ರೆ ಹೆಂಗೆ ಅಂದ್ರೆ ತುಂಬಾ ಒಳ್ಳೆ ಮನುಷ್ಯ, ಆದ್ರೆ ಜವಾಬ್ದಾರಿಗಳಿಲ್ಲ. ಅವ್ರ ಕೆಲ್ಸ, ಅವ್ರ ಊಟ ಅಂದ್ರೆ ಅವ್ರ ನಿದ್ದೆ ಅಷ್ಟೇ. ಅವ್ರು ಒಂದ್ ಹೊರಗಡೆ ವ್ಯವಹಾರ ಮಾಡ್ದವ್ರಲ್ಲ, ಅಥವಾ ನನ್ನ ಹೆಂಡತಿ ಮಕ್ಳು ನಂಗೆ ಹಿಂಗೆ ಇರ್ಬೇಕು ಅಂತ ಏನು ಇಲ್ಲ ಗುರುಜಿ. ಅವ್ರಾಯ್ತು, ಅವ್ರ ಕೆಲ್ಸ ಆಯ್ತು, ಅವ್ರ ತುಂಬು ಕುಟುಂಬದಲ್ಲಿ ಇದ್ದವ್ರು ಅವರು. ಸೊ ಅವ್ರು ಹಂಗಿದ್ರು. ನಾನು 3ನೇ ಮಗು ಆದ್ನಂತೆ, ನನಗ್ ಗೊತ್ತಿಲ್ಲ ಅದು. ನಾನು ಸ್ವಲ್ಪ ಬುದ್ಧಿ ಬಂದ್ಮೇಲೆ ಹೇಳಿದ್ದು ಇವತ್ತು ಹಿಂಗಾಗಿರೋ. ಆಮೇಲೆ ನನ್ ತಾಯಿಗೆ ಅಂದ್ರೆ ನಾನೊಂದು ಅನ್ವಾಂಟೆಡ್ ಅಂತ. ಅಷ್ಟೇನು ಮಹತ್ವ ಇರ್ಲಿಲ್ಲ 3 ಜನದಲ್ಲಿ ನಿಮ್ಗೆ, ಐ ಮೀನ್ ಇಬ್ರು ಹುಟ್ಟಿರೋ ನಿಮ್ಗೆ. ಅಲ್ಲ, ಅವ್ರಿಗೆ ನಾನು ಬೇಕಾಗಿರ್ಲಿಲ್ಲ ಅನ್ನೋ ತರ. ಆದ್ರೂ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಅಣ್ಣ, ನಮ್ಮ ಅಕ್ಕಂಗೂ ನನ್ಗೂ 5 ವರ್ಷ ಗ್ಯಾಪ್ ಇದೆ, ಹುಟ್ಟಿದೆ. ಆವಾಗ ನಮ್ ತಾಯಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಿಡ್ತಂತೆ ನಾನು ಹುಟ್ಟಿದ್ಮೇಲೆ. ಸೊ ಅವರು ನನ್ನನ್ನ ಅದ್ ಸ್ವಲ್ಪ ಅವ್ರಿಗೂ ಸಿವಿಯರ್ ಆಗಿ ಪ್ರಾಬ್ಲಮ್ ಆಗಿತ್ತಂತೆ, ಹೆಲ್ತ್ ಇಶ್ಯೂಸ್ ತರ. ಆವಾಗ ಅವರು ನನ್ನನ್ನೇನು ಅಷ್ಟು ಅಟ್ಯಾಚ್ಡ್ ಇರ್ಲಿಲ್ವಂತೆ ಗುರುಜಿ. ನನ್ ಚಿಕ್ಕಮ್ಮ ಅಂದ್ರೆ ನಮ್ ತಾಯಿ ತಂಗಿ, ಅವ್ರ ಮದ್ವೆ ಆಗಿರ್ಲಿಲ್ಲ ಪಾಪ. ಅವರು ನನ್ನನ್ನ ಸಾಕಿ ಚಿಕ್ಕ ಮಗುವಿಂದನು, ಆಲ್ಮೋಸ್ಟ್ ಒಂದು 15 days ಮಗುವಿಂದಾನೇ ನಮ್ಮಮ್ಮ ಸ್ವಲ್ಪ ದೂರ ಇಟ್ಬಿಟ್ರಂತೆ. ಅಂದ್ರೆ ಅನಿವಾರ್ಯ ಕಾರಣ, ರೀಸನ್ ಇತ್ತು, ಬಲವಾದ ರೀಸನ್. ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅಂತ. ಅವರು ಎದೆ ಹಾಲು ನನಗ್ ಕುಡ್ಸಿಲ್ಲ,
ನನ್ಗೆ ಆತರ ಏನೋ ಮಾಡಿದ್ರಂತೆ. ಸರಿ ಕೊನೆಗೆ ಸ್ವಲ್ಪ ಇದಾದ್ಮೇಲೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಇತ್ತು, ನಮ್ಮ ಅಪ್ಪನ ಕಡೆ ಫ್ಯಾಮಿಲಿ. ಅವ್ರು 7 ಜನ ಅಣ್ಣ ತಮ್ಮಂದ್ರು ಎಲ್ಲ ಜೊತೆಲಿದ್ರು. ಸೊ ನಮ್ಮಮ್ಮ ಈ ಮಗುನು ಕರ್ಕೊಂಡ್ ಹೋಗಲ್ಲ, ನನ್ ಜಂಜಾಟ ಜಾಸ್ತಿ ಬೇಡ ಅಂತ ಹೇಳಿ ನಾನು ಅಲ್ಲೇ ಉಳಿದ್ಬಿಟ್ಟೆ ನಮ್ಮ ಅಜ್ಜಿ ಮನೆಯಲ್ಲೇ. ಚಿಕ್ಕಮ್ಮನ್ಗೂ ಇನ್ನು ಮದ್ವೆ ಆಗಿರ್ಲಿಲ್ಲ. ಸೊ ಹಂಗಾಗಿ ನನ್ ತಾಯಿ ಪ್ರೀತಿ, ತಂದೆ ಪ್ರೀತಿ ನೋಡ್ದೋಳಲ್ಲ ಗುರುಜಿ. ಒಂದು ನನ್ಗೆ ಬುದ್ಧಿ ಅಂತ ಬಂದಾಗ, ನಾನೊಂದ್ 2nd 3rd ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಾನ್ ಎಲ್ಲಿದ್ದೆ ಅಲ್ಲೇನೆ ಅಷ್ಟೇ ಅಂತ ಅನ್ಕೊಂಡಿದ್ದೋಳು ನಾನು. ಆಮೇಲೆ ನನ್ 2nd 3rd ಇದ್ದಾಗ ನಮ್ ಚಿಕ್ಕಮ್ಮನು ಮದ್ವೆ ಆಗಿ ಹೊಟ್ಟೋದ್ರು. ಸೊ ನನ್ನ ಮತ್ತೆ ಮಾವ ಅಜ್ಜಿ ಜೊತೆನೆ ಬೆಳೆದೆ. ಸೊ ನನ್ಗೆ ತಂದೆ ತಾಯಿ ಅವೆಲ್ಲ ಏನ್ ಸಂಬಂಧ ಅನ್ನೋದಷ್ಟು ಗೊತ್ತಾಗ್ತಾ ಇರ್ಲಿಲ್ಲ. ಅಜ್ಜಿ ತಾತ ಅವರು ಹೆಂಗೆ ಅಂದ್ರೆ ಪಾಪ ಸಾಕಿದ್ರು ಚೆನ್ನಾಗಿ, ಇಲ್ಲ ಅಂತ ನಾ ಹೇಳಲ್ಲ. ಅವ್ರೊಂದು ಜವಾಬ್ದಾರಿ ತರ ತಗೊಂಡ್ರು ನನ್ನನ್ನ. ಅಂದ್ರೆ ಅಯ್ಯೋ ಬೇರೆಯವ್ರ ಮನೆ ಮಗು ನಮ್ಮ ಮನೇಲಿ ಬಿಟ್ಟು ಹೋಗಿದಾರೆ, ಸೊ ನಾವ್ ನೋಡ್ಕೋಬೇಕು. ಪಾಪ ಎಲ್ಲ ಯಾವ್ದಕ್ಕೂ ಕೊರತೆ ಇರ್ಲಿಲ್ಲ ನನ್ಗೆ, ಊಟಕ್ಕಾಗ್ಲಿ ಬಟ್ಟೆಗಾಗ್ಲಿ. ಪಾಪ ಚೆನ್ನಾಗಿ, ಅವ್ರಿಗೇನೋ ಭಯ, ಅಯ್ಯೋ ಏನಾದ್ರೂ ಆಗ್ಬಿಟ್ರೆ ನಾಳೆ ನಾವು ಉತ್ತರ ಕೊಡ್ಬೇಕಾಗುತ್ತೆ, ರೆಸ್ಪಾನ್ಸಿಬಲ್, ನಮ್ದು ಜವಾಬ್ದಾರಿ ಮಗು ಅನ್ನೋ ತರನೇ. ಹಲೋ, ಓಕೆ. ನಿಮ್ಮ ಅಜ್ಜಿ ತಾತರ ಮನೇಲಿ ನೀವು ಬೆಳೆದ್ರಿ? ಹೌದು, ಅಲ್ಲೇ ಬೆಳೆದೆ. ಅವ್ರೆಲ್ಲಾನು ಇದೆ. ಬಟ್ ಆದ್ರೆ ಒಂದ್ ಸರ್ಟನ್, ನಾನೊಂದು 6th 7th ಬಂದಾಗ ನನ್ಗೊಂದ್ ರಿಯಾಲಿಟಿ ಗೊತ್ತಾಯ್ತು. ಓ ಇದಲ್ಲ ನನ್ ಫ್ಯಾಮಿಲಿ, ಇವ್ರಲ್ಲ ನನಗ್ ತಂದೆ ತಾಯಿ ಅನ್ನೋರು ಇದಾರೆ, ಅವ್ರು ಅಲ್ಲಿದ್ದಾರೆ, ನಾನ್ ಇಲ್ಲಿದ್ದೀನಿ, ಇವ್ರು ನನ್ಗೆ ಅಂದ್ರೆ ಸಾಕ್ತಾ ಇದಾರೆ ಅಷ್ಟೇ ಅನ್ನೋ ತರ ನನ್ಗೆ ರಿಯಲೈಸ್ ಆಯ್ತು. ಆಮೇಲೆ ನನ್ ಮೂಲ ಆ ಸ್ವಭಾವತಃನೇ ಸ್ವಲ್ಪ ನಾನು ಫ್ರೆಂಡ್ಸ್ ಎಲ್ಲ ಜಾಸ್ತಿ ಮಾಡ್ಕೋತಾ ಇರ್ಲಿಲ್ಲ. ಒಂಥರ ಅದು ನನ್ಗೆ ಏನೋ ಒಂಥರ ಕೊರ್ಗಾಗ್ಬಿಡ್ತು ಗುರುಜಿ. ಅಂದ್ರೆ ನನ್ ಯಾಕೆ ನಮ್ಮ ಅಪ್ಪ ಅಮ್ಮ ಇಲ್ಲಿ ಬಿಟ್ಟಿದ್ದಾರೆ, ಯಾಕೆ ನನ್ನನ್ ಕರ್ಕೊಂಡ್ ಹೋಗಲ್ಲ, ಯಾಕೆ ನನ್ನನ್ ಇಲ್ಲೇ ಬಿಟ್ಟಿದ್ದಾರೆ ಅಂತ ಒಂಥರ ಏನೇನೋ ನನ್ನಲ್ಲೇ ಪ್ರಶ್ನೆಗಳು. ಸರಿ ಆಯ್ತು, ಪಾಪ ನಮ್ಮ ಅಪ್ಪ ಅಮ್ಮನೂ ಏನು ಅಂತ ರೂಢಾಗೇನು ನನ್ನ ಹತ್ರ ನಡ್ಕೊಂಡಿಲ್ಲ. ಯಾರೂನು ನನ್ ಜೀವನದಲ್ಲಿ ಏನ್ ರೂಢ್ ಇಲ್ಲ. ಬಟ್ ನನ್ನೊಳಗೇನೆ ಒಂದ್ ಕೊರ್ಗು, ಪ್ರೀತಿಯಿಂದ ವಂಚಿತಳಾಗಿದ್ದೀನಿ ಅನ್ನೋ ತರಕ್ಕೆ ಬೆಳೆದೆ. ಆಯ್ತು. ಆಮೇಲೆ ಇದ್ರ ಮಧ್ಯೆ ನನ್ ತಾಯಿ ಸ್ವಲ್ಪ, ಅವರು ನಂಗೆ ಗೊತ್ತಿರ್ಲಿಲ್ಲ ಅಲ್ಲೇನ್ ಸಿಚುವೇಶನ್ಸ್ ಇದೆ ನಮ್ ತಾಯಿ ನಮ್ ತಂದೆ ಮನೆಯಲ್ಲಿ. ನಮ್ಮಮ್ಮ ಯಾಕಂಗೆ ಯಾವಾಗ್ಲೂ ಒಂಥರ ಅಳೋದು, ಒಂಥರ ಬೇಜಾರ್ ಮಾಡ್ಕೊಳ್ಳೋದು. ಅಯ್ಯೋ ನನ್ಗೇನು ಈ ಮಗು ಇವಳು ಬೇಕಾಗಿರ್ಲಿಲ್ಲ, ನಾನು ಸುಮ್ನೆ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ತಗೊಂಡೆ, ಅಯ್ಯೋ ಅವ್ರಿಬ್ರೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅಂದ್ರೆ ಅದೇ ನಿಮಗ್ ಗೊತ್ತಲ್ಲ ಗುರುಜಿ, ಒಂಥರ ಪಾಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದು ಮೆಂಟಾಲಿಟಿ. ಅಯ್ಯೋ ಈಗ ಎಕ್ಸ್ಟ್ರಾ ನಾನ್ ಮಾಡ್ಬೇಕು, ಅವ್ರಿಬ್ರೇ ಇದ್ದಿದ್ರೆ ಹೆಂಗೋ ಜೀವನ, ಅವ್ರನ್ನೊಂದ್ ದಡ ಸೇರ್ಸಿ ನಾವ್ ನೆಮ್ಮದಿಯಾಗಿರ್ಬೋದಿತ್ತು ಅನ್ನೋ ತರಕ್ಕೆಲ್ಲ ಮಾತಾಡೋದಕ್ ಶುರು ಮಾಡಿದ್ರು. ನಾನೊಂದ್ PUC ಹಂಗ್ ಬಂದಾಗ ನನ್ಗದು ತುಂಬಾ ಮನ್ಸಿನಲ್ಲಿ ಉಳಿದ್ಬಿಡ್ತು. ನಂಗೆ ಅವಾಗ ರಿಯಾಕ್ಟ್ ಮಾಡಕ್ ಬರ್ಲಿಲ್ಲ, ಗೊತ್ತಾಗ್ಲಿಲ್ಲ ನಂಗೆ ಏನ್ ಉತ್ತರ ಕೊಡ್ಬೇಕು, ಇವ್ರು ಯಾಕೆ ಹಿಂಗ್ ಮಾತಾಡ್ತಾರೆ, ಅಯ್ಯೋ ನಾನ್ ಏನ್ ಮಾಡಿದೀನಿ ಅನ್ನೋ ತರಕ್ಕೆ ಪ್ರಶ್ನೆಗಳು. ಈವನ್ ನಮ್ಮಮ್ಮ ನನ್ ತಂದೆ ತಾಯಿ ನನ್ ಎಜುಕೇಶನ್ ಆಗ್ಲಿ ಅಥವಾ ನನ್ಗೆ ಬೇಕು ಬೇಡ ಏನಕ್ಕೂ ತಲೆ ಕೆಡ್ಸ್ಕೊಂಡವ್ರಲ್ಲ. ಅಂದ್ರೆ ನಂಗೆ ಈಗೊಂದ್ ಇಂಟ್ರೆಸ್ಟ್ ಇದೆ, ನನ್ಗೆ ಹಾಡು ಸಂಗೀತ ಡ್ಯಾನ್ಸ್ ಅದಕ್ಕೆಲ್ಲ ಸೇರ್ಕೋಬೇಕಂತ ತುಂಬಾ ಆಸಕ್ತಿ ಇತ್ತು. ಹಲೋ, ಆದ್ರೆ ಅವರು ಏನಕ್ಕೂ ಒಂಥರ ಏನು ಸಿಕ್ಲೇ ಇಲ್ಲ ಗುರುಜಿ ನನ್ಗೆ. ನಿಂಗ್ ಕುತ್ಕೊಂಡ್ ನಿಂಗ್ ಇದ್ ಬೇಕಾ ಮಗು, ಇದ್ ಬೇಡ್ವಾ, ಏನೂನು ಇದ್ ಮಾಡ್ಲಿಲ್ಲ. ಬಟ್ ನಾನೀಗ ಅವ್ರನ್ನ ಬ್ಲೇಮ್ ಮಾಡೋದು ಸರಿನಾ ತಪ್ಪ ನಂಗೂ ಗೊತ್ತಿಲ್ಲ, ಬಿಕಾಸ್ ಅವ್ರು ಅವತ್ತಿನ ಪರಿಸ್ಥಿತಿ ಹಂಗಿತ್ತು. ಆಯ್ತು, ಮುಂದೆ ಹೇಳು. ಆಮೇಲೆ ಸರಿ ಆಯ್ತು, ಹಂಗೆ ನಾನೇ ಓದ್ಕೊಂಡೆ, ನಾನೇ ಕಾಲೇಜ್ಗೆ ಹುಡ್ಕೊಂಡ್ ಹೋದೆ, ನಾನೇ ಓದ್ದೆ, ನಾನೇ ಒಂದು BA ಮಾಡ್ಕೊಂಡೆ ಗುರುಜಿ. ಅದಾದ್ಮೇಲೆ ಮದ್ವೆ ಅನ್ನೋ ವಿಚಾರ ಬಂತು. ಮದ್ವೆ ಮಾಡ್ಬೇಕು, ಜವಾಬ್ದಾರಿ ಕಳ್ಕೋಬೇಕು. ಆ ಮದ್ವೆ ಟೈಮಲ್ಲೂ ಸ್ವಲ್ಪ ನಮ್ಮ ಮನೇಲೆಲ್ಲ ಕಿರಿಕಿರಿ, ಅದು ನಮ್ಮಮ್ಮ ಅಳೋದು, ಅಯ್ಯೋ ಮಾಡ್ಬೇಕು ಅಂತ. ಸರಿ ನಂಗೂ ಎಲ್ಲಿಂದನೋ ಬೇರೆ ಕಡೆ ಹೋಗ್ಬಿಡ್ಬೇಕತ್ಲ, ತುಂಬಾ ದೂರ ಹೋಗ್ಬೇಕು, ಇವ್ರು ಯಾರು ಬೇಡ, ನನ್ಗೆ ಯಾರು ಅನ್ನೋ ಮನಸ್ಥಿತಿನಲ್ಲಿ ಇದ್ದೆ ನಾನು. ಸರಿ ಅಂದ್ಬಿಟ್ಟು ಗೊತ್ತಿರೋ ರಿಲೇಶನ್ ಅಲ್ಲೇ ಮದ್ವೆ ಗೊತ್ತಾಯ್ತು ಗುರುಜಿ. ಅವರು ಬೆಂಗ್ಳೂರೇ ಅವ್ರಿಗೆ. ಸರಿ ಅಂತ ಮದ್ವೆ ಮಾಡ್ಕೊಂಡು ನಾನ್ ಬೆಂಗ್ಳೂರ್ಗ್ ಬಂದೆ. ನನ್ನ ಕಲ್ಪನೆಯಲ್ಲಿ ಹೆಂಗಿತ್ತು ಅಂದ್ರೆ ಹೊಸ ಪ್ರಪಂಚಕ್ಕೆ ಹೊಟ್ಟೋಗ್ತೀನಿ ನಾನು,
ಇದೆಲ್ಲ ಇವ್ರೆಲ್ಲ ಯಾರು ಬೇಡ ನನ್ಗೆ, ಇವ್ರೇನು ಬೇಡ, ನನ್ಗೆ ಒಳ್ಳೆ ಡ್ರೀಮ್ ವರ್ಲ್ಡು, ನನ್ ಗಂಡ ಎಲ್ಲ ಫುಲ್ಫಿಲ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಏನೇನೋ ಅನ್ಕೊಂಡ್ ನನ್ನ ಇಮ್ಯಾಜಿನ್ ಅಲ್ಲಿ ಬಂದೆ ನಾನಿಲ್ಲಿ. ಬಟ್ ಇಲ್ಲಿ ಬಂದ್ಮೇಲೆ ಇಲ್ಲಿ ರಿಯಾಲಿಟಿನೇ ಬೇರೆ ಗುರುಜಿ. ನಂಗೆ ಈಗ ಹೆಂಗ್ ಹೇಳೋದಂದ್ರೆ, ನಮ್ಮ ಅತ್ತೆ ಒಳ್ಳೆಯವರು, ಬಟ್ ಆದ್ರೆ ನನಗೆ ಅವರ ಸಂಬಂಧ ಸರಿ ಹೋಗ್ಲಿಲ್ಲ. ನನ್ ಗಂಡನೂ ಅದ್ರ ಒಳ್ಳೆಯವ್ರೆ, ಆದ್ರೆ ಏನು ಅಂದ್ರೆ ನಾನು ಅವರಿಗೆ ಸರಿ ಬರ್ಲಿಲ್ಲ ಅನ್ನೋ ತರ. ಹೆಂಗ್ ಹೇಳೋದು, ಇವ್ರ ಮನೆ ಪದ್ಧತಿಗಳಾಗ್ಲಿ ಇವ್ರ ಮನೆ ಇದಾಗ್ಲಿ ನನಗೆ ಅಷ್ಟು ಸೆಟ್ ಆಗ್ಲಿಲ್ಲ. ನನ್ನ ಇದು ಅವ್ರು ಸ್ಟಾರ್ಟಿಂಗ್ ಅಲ್ಲೇ ಸಣ್ಣ ಪುಟ್ಟವುದನ್ನೆಲ್ಲ ದೊಡ್ಡ ಕಿರಿಕಿರಿ ಮಾಡೋದು, ದೊಡ್ಡದ್ ಮಾಡೋದು, ಹಂಗ್ ಮಾಡೋದು, ಒಂಥರ ಏನೋ ನನ್ ಗಂಡಂಗೆಲ್ಲ ಬೇರೆ ತರ ಹೇಳ್ಕೊಡೋದು, ಅವರು ಅದನ್ನೇ ಜಡ್ಜ್ ಮಾಡೋದು, ಈ ತರ ಹಿಂಗೆ ಯಾವತ್ತೂ ಸಂಬಂಧ ಸರಿ ಇರ್ಲಿಲ್ಲ ಗುರುಜಿ. ಏನೋ ಒಟ್ಟಲ್ಲಿ ನಡ್ಕೊಂಡ್ ಹೋಗ್ತಾ ಇತ್ತು. ನಮ್ಗೊಬ್ಬ ಮಗ ಇದ್ದಾನೆ, ಇವಾಗ 10th ಸ್ಟ್ಯಾಂಡರ್ಡ್ ಈ ಸಲ, ಈ ವರ್ಷ 14-15 ವರ್ಷದ ಮಗ ಇದ್ದಾನೆ. ಹಂಗೆ ಹಿಂಗೆ ಅಂತ ಏನೇನೋ ಫ್ಯಾಮಿಲಿ ಇಶ್ಯೂಸ್ ಬಂತು, ಅವೆಲ್ಲ ಬೇಡ ಗುರುಜಿ, ಎಲ್ಲಾರ್ ಮನೇಲೂ ಇರೋದೆ, ಓಕೆ ಆಯ್ತು ಅಂತ ಬಂದ್ವಿ. ಬಟ್ ಇನ್ನೊಂದು ಸಮಸ್ಯೆ ಏನಂದ್ರೆ, ಈಗೊಂದು 6-7 ವರ್ಷದ ಹಿಂದೆ ಗುರುಜಿ, ನನ್ ಗಂಡ ಅದೇ ಫ್ಯಾಮಿಲಿ ಇಶ್ಯೂಸ್ ಬರ್ತಾ ಇತ್ತು, ಅವ್ರದ್ದು ಇವ್ರದ್ದು, ಆ ಸಮಸ್ಯೆ ಈ ಸಮಸ್ಯೆ ಅಂತೆಲ್ಲ ಆಗ್ತಾ ಇತ್ತು. ಒಟ್ಟು ಏನು ಅಂದ್ರೆ ಕಿತ್ತೋಗೋ ಹಂಗೂ ಇರ್ಲಿಲ್ಲ, ಇಲ್ಲ ತುಂಬಾ ಚೆನ್ನಾಗಿದೀವಿ ಅನ್ನೋ ಹಂಗೂ ಇರ್ಲಿಲ್ಲ ನಮ್ ಸಂಬಂಧ. ಓಕೆ, ಅವರು ಕೆಲ್ಸಕ್ ಹೋಗ್ತಾರೆ, ನಾನು ಕೆಲ್ಸಕ್ ಹೋಗ್ತೀನಿ, ಸೊ ಹೆಂಗೋ ಫೈನಾನ್ಷಿಯಲಿನೂ ಒಂದು ಲೆವೆಲ್ ಅಲ್ಲಿ ಇದ್ವಿ, ಎಲ್ಲ ಆಯ್ತು. 6 ವರ್ಷದ ಹಿಂದೆ ನಾನು ಹಿಂಗೆ ಮೊಬೈಲ್ ಅಲ್ಲಿ ಏನೋ ಅಕಸ್ಮಾತ್ ಆಗಿ ಅವ್ರ ಮೊಬೈಲ್ನ ನಾನು ತೆಗ್ದಾಗ ಇವ್ರಿಗೆ ಪರಿಚಯ ಇರೋರೇನೆ, ಆಕೆ ಕಾಮನ್ ಫ್ಯಾಮಿಲಿ ಫ್ರೆಂಡೇ ಗುರುಜಿ ಅವರು. ಅಂದ್ರೆ ಅವ್ರ ಚಿಕ್ಕಮ್ಮ ಇದಾರೆ, ಅವ್ರ ಎದುರುಗಡೆ ಮನೆಯವರು. ನನ್ಗೂ ಗೊತ್ತು, ಆಕೆ ಎಲ್ಲ ಗೊತ್ತು. ಆಕೆನು ಆಲ್ಮೋಸ್ಟ್ ನನ್ ವಯಸ್ಸೇ ಇರ್ಬೋದು, ಗೊತ್ತಿಲ್ಲ. ಇವರು ಅವ್ರ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಇದ್ರು ಅನ್ಸುತ್ತೆ, ನನಗ್ ಗೊತ್ತಿಲ್ಲ. ಕ್ಯಾಶುವಲ್ ಆಗಿ ಮಾತಾಡೋದು, ಫ್ರೆಂಡ್ಸ್ ತರ ಮಾತಾಡೋದು, ನನ್ಗೆ ಯಾವ್ದು ಗೊತ್ತಿರ್ಲಿಲ್ಲ ಆಯ್ತಾ. ಒಂದ್ 6 ವರ್ಷದ ಹಿಂದೆ ನಾನು ಏನೋ ಮೆಸೇಜ್ ತೆಗ್ದೆ, ಮೆಸೇಜ್ ಓಪನ್ ಆಯ್ತು ವಾಟ್ಸಪ್ ಅಲ್ಲಿ. ಆಕೆ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡೋದು, ಮತ್ತೆ 1 hour 1.5 hours ಮಾತಾಡಿರೋದು. ಹಲೋ, ಆ ತರ ಮೆಸೇಜಸ್ ಎಲ್ಲ ಇತ್ತು. ಇವ್ರು ತುಂಬಾ ಕ್ಲೋಸ್ ಆಗಿ ಮೆಸೇಜ್ ಮಾಡಿರೋದು ಎಲ್ಲ ಇತ್ತು. ಮತ್ತೆ ಆಕೆಯಿಂದ ಇವ್ರು ಇವತ್ತಿಗೂ ವಾದ ಮಾಡೋದು ಅದನ್ನೇನೆ. ಆಕೆಯಿಂದ ಏನಂತ ಅಂದ್ರೆ, ಆಕೆಗೆ ಮಕ್ಳಿಲ್ಲ, ಅವ್ರದ್ದೇನೋ ಫ್ಯಾಮಿಲಿ ಪ್ರಾಬ್ಲಮ್, ನಂಗೆ ಗೊತ್ತಿಲ್ಲ ಗುರುಜಿ ಅವ್ರದ್ದು. ಆಕೆ ಮೈಸೂರಿನಲ್ಲಿ ಇರ್ತಾರೆ ಆಯ್ತಾ. ಅವಕ್ಕೆ ಫೋನ್ ಮೆಸೇಜ್ ಮಾಡಿದಾರೆ, ನೀವು ಅದೆಷ್ಟು ಇವರು ಫ್ರೆಂಡ್ಶಿಪ್ ಅನ್ನೋದು ಆಳವಾಗಿ ಹೋಗಿತ್ತು ಅಂದ್ರೆ ನನಗೆ ತಿಳಿಯೋ ಅಷ್ಟೊತ್ತಿಗೆ ಮನೆಗೆ ಬನ್ನಿ ಅಂತ ಅವಳು ಟೆಕ್ಸ್ಟ್ ಮಾಡಿದ್ರು. ಅಂದ್ರೆ ಅವ್ರಿಗೆ ಗಂಡ ಇಲ್ವಾ? ಗಂಡ ಇದಾರೆ, ಮಕ್ಳಿಲ್ಲ. ಆದ್ರೆ ಅಲ್ಲ, ನಿಮ್ ಫ್ಯಾಮಿಲಿಗೆ ಅವ್ರಿಗೆ ಪರಿಚಯ? ಅವ್ರು ಅದೇ ಇವ್ರ ಚಿಕ್ಕಮ್ಮ ಇದಾರಲ್ಲ, ಅವ್ರ ಎದುರುಗಡೆ ಮನೇಲಿ ಇದಾರೆ. ಐ ಮೀನ್ ನಮ್ಮ ಹಸ್ಬೆಂಡ್ ಅಂದ್ರೆ ಇಲ್ಲಿಲ್ಲ, ಅವ್ರ ಚಿಕ್ಕಮ್ಮ ಅಲ್ಲಿರ್ತಾರೆ. ಹಂಗಾಗಿ ಗೊತ್ತು, ಹೋಗಿ ಬಂದು ಎಲ್ಲ ಮಾಡಿದ್ರು. ಅಂದ್ರೆ ಮನೆಗೆ ಬಾ ಅಂತ ಕರೆಯುವ ಉದ್ದೇಶದಲ್ಲಿ ಅಶ್ಲೀಲತೆ ಇದೆ, ಅದ್ ನಿಮ್ಗೆ ಅರಿವಿದೆಯಾ ಅದ್ರ ಬಗ್ಗೆ? ಹಲೋ, ಐ ಮೀನ್ ಮನೆಗೆ ಬಾ ಅನ್ನೋ ಕರೆಯುವ ಉದ್ದೇಶ ಏನಾಗಿತ್ತು ಅನ್ನೋದ್ರ ಬಗ್ಗೆ ಗೊತ್ತಾಯ್ತು ಕೇಳಿ. ಅದು ಹೆಂಗ್ ಗೊತ್ತಾಯ್ತು ಅಂದ್ರೆ, ಬನ್ನಿ ಅಂತ ಮಾಡಿಲ್ಲ, ಅದಕ್ಕೆ ಇವರು ಮನೆ ಮುಂದೆ ಅಲ್ಲ ನಮ್ಮ ಚಿಕ್ಕಪ್ಪ ಇರ್ತಾರೆ ಅಂತ ಈತ ಮೆಸೇಜ್ ಮಾಡಿದಾನೆ ಇಮಿಡಿಯೇಟ್ ಆಗಿ. ಆಕೆ ಹೇಳಿದಾರೆ 11:15 ಮೇಲ್ ಬನ್ನಿ, ಅವ್ರಿರಲ್ಲ, ಒಳಗ್ ಹೋಗಿರ್ತಾರೆ, ನನ್ನ ಗಂಡಂಗ್ ನೈಟ್ ಶಿಫ್ಟ್ ಇದೆ ಅಂತ. ಈ ತರ ಕಾನ್ವರ್ಸೇಷನ್ ಬಂದಿದೆ ಗುರುಜಿ. ನಿಮ್ಗೆ ಹೆಂಗ್ ಗೊತ್ತವ? ನಾನ್ ಮೆಸೇಜ್ ನೋಡ್ದೆ ವಾಟ್ಸಪ್. ಅಂದ್ರೆ ಗಂಡ ತೋರಿಸಿದ್ರ ಅಥವಾ ನೀವೇ ನೋಡಿದ್ರ? ಗಂಡ ತೋರ್ಸ್ಲಿಲ್ಲ ಗುರುಜಿ, ಅಕಸ್ಮಾತ್ ಆಗಿ ನನ್ಗೆ ಇಲ್ಲ ಅವ್ರಿಗೆ ನನ್ ಫೋನು, ಯಾಕೆಂದ್ರೆ ನಾನು ಈ ತರ ಒಂದು ಐಡಿಯಾ ಕೂಡ ನನ್ಗಿರ್ಲಿಲ್ಲ ಆಯ್ತಾ. ಬಿಕಾಸ್ ಅವರು ಆ ತರದ ವಿಚಾರದಲ್ಲೆಲ್ಲ ನಾನ್ ನಂಬಿದ್ದೆ ಆಯ್ತಾ. ಫೋನ್ಗೆಲ್ಲ ಪಾಸ್ವರ್ಡ್ ಇಟ್ಟಿದ್ರು, ಆ ವಿಚಾರದಲ್ಲಿ ನಾನ್ ಸ್ವಲ್ಪ ಹಿಂದು ಗುರುಜಿ, ಟೆಕ್ನಾಲಜಿ ಅದ್ರಲ್ಲೆಲ್ಲ. ಬಟ್ ಅವ್ರು ತುಂಬಾ ಫಾಸ್ಟ್ ಇದಾರೆ. ನಾನು ಅದೆಲ್ಲ
ಅದು ಗೊತ್ತಿಲ್ಲ, ಅದೇ ಹೇಳ್ತಾರಲ್ಲ ದೈವ ನಿಶ್ಚಿತ ಅಂತ ಹೇಳ್ತಾರಲ್ಲ, ಏನ್ ಒತ್ತದ್ನೋ ಅದ್ ಏನ್ ಮಾಡದ್ನೋ ಗೊತ್ತಿಲ್ಲ ನನ್ಗೆ. ಇವತ್ಗೂ ನಾನ್ ನೆನ್ಸ್ಕೊಂಡ್ರೆ ಗೊತ್ತಾಗಲ್ಲ ಅದ್ ಹೆಂಗ್ ಪಾಸ್ವರ್ಡ್ ಓಪನ್ ಆಗೋಯ್ತೋ ಗೊತ್ತಿಲ್ಲ ನಂಗೆ ಗುರುಜಿ. ಅದೊಂಥರ ಏನೋ ಅದು ಸತ್ಯ ದರ್ಶನ ಅಂತಾರಲ್ಲ ಆತರ. ಆಮೇಲೆ ಸರಿ ನಂಗೊಂಥರ ದಿಗ್ಭ್ರಮೆ ಆಗೋಯ್ತು, ಏನಿದು ಏನು. ಆಮೇಲೆ ನಾನ್ ಹಿಂದೆ ಸ್ಕ್ರಾಲ್ ಆ ವಾಟ್ಸಪ್ ಚಾಟ್ ನ ಹಿಂದೆ ನೋಡಿದಾಗ ಬೇಕಾದಷ್ಟು ವಿಡಿಯೋ ಕಾಲ್ಸ್ ಮಾಡಿದ್ದಾರೆ, ಬೇಕಾದಷ್ಟು ಕಾಲ್ ವಾಟ್ಸಪ್ ಕಾಲ್ ಹೋಗಿದೆ. ಆಮೇಲೆ ನಂಗೆ ತುಂಬಾ ಒಂಥರ ಕೈಕಾಲೆಲ್ಲ ನಡ್ಕ ಬಂದ್ಬಿಡ್ತು. ಆಮೇಲೆ ಸರಿ ಅಂದ್ಬಿಟ್ಟು ಅವತ್ತು ನಾನು ಏನೋ ಕೇಳಲಿಲ್ಲ. ನಾನು ನೆಕ್ಸ್ಟ್ ಡೇಗೆ ಕೇಳ್ಬಿಟ್ಟೆ, ನಂಗೆ ತಡ್ಕೊಳಕ್ ಆಗ್ಲಿಲ್ಲ, ಮನ್ಸಲ್ಲಿ ಇಟ್ಕೊಳಕ್ ಆಗ್ಲಿಲ್ಲ. ಏನಿದು ಇದೆಲ್ಲ ಏನು ಅಂತ ಕೇಳ್ದೆ. ಅವರು ಒಪ್ಕೊಳಕ್ಕೆ ತಯಾರಿಲ್ಲ. ಒಪ್ಕೊಳಕ್ಕೆ ಅಂದ್ರೆ ಏನು ಇಲ್ಲ ಹಂಗೆ ಹಿಂಗೆ ಅಂತ. ಕೊನೆಗೆ ನಾನು ಹೊತ್ತು ಕರ್ದೆ, ಒಪ್ಕೊಂಡ್ರು. ನಾನೇನು ಮಾತಾಡಿಲ್ಲ. ಫ್ರೆಂಡು ಮಾತಾಡ್ತೀವಿ, ನಾನ್ ಮೆಸೇಜ್ ಮಾಡಿದೀನ, ಆಕೆ ಮಾಡಿರೋದಷ್ಟೇ, ನಾನ್ ರಿಪ್ಲೈ ಮಾಡಿದೀನ, ಹಂಗೆ ಹಿಂಗೆ ಅಂತೆಲ್ಲ ಅಂದ್ರು. ಸರಿ ಆಯ್ತು ಅಂತಂದ್ಬಿಟ್ಟು ನಾನು ಏನೋ ಆಯ್ತು ಬಿಡು ಅಂತ ಮಾಡಿದ್ರಲ್ಲ. ರಿಪ್ಲೈ ಅಂದ್ರೆ ಬರ್ತೀನಿ ಅಂತ ಏನಾದ್ರು ನಾನ್ ಮಾಡಿದ್ನಾ ಅಂತ ಇವ್ರು ಕೇಳೋದು. ಬಟ್ ವಾಸ್ತವವಾಗಿ ಅಲ್ಲಿ ನಮ್ ಚಿಕ್ಕಪ್ಪ ಇರ್ತಾರೆ ಅಂತ ಹೇಳಿದ್ದ ಹೌದಾ? ಅಲ್ಲ, ಹೌದು ಅದು ನಿಜ. ಬಟ್ ಆತ ಒಪ್ಕೊಳ್ಳೋದಿಕ್ ರೆಡಿ ಇಲ್ಲ. ಹಿಂಗೆ ಗುರುಜಿ, ಅವ್ರು ಯಾವ್ದನ್ನು ಒಪ್ಕೊಳಲ್ಲ. ಅವ್ರು ನನ್ನ ವಿಚಾರ ಅಂತ ಬಂದ್ರೆ ಯಾವ್ದನ್ನು ಒಪ್ಕೊಳಲ್ಲ. ಅವ್ರು ತುಂಬಾ ಹಠ ಮಾಡ್ತಾರೆ. ಸರಿ ಆಮೇಲೆ ಸಾರಿ ಅಂದ್ರು, ಆಯ್ತು ಅಂದ್ಬಿಟ್ಟು ನಾನ್ ಬಿಟ್ಬಿಟ್ಟೆ. ಅದಾದ್ಮೇಲೆ ಮತ್ತೆ ಕನೆಕ್ಟ್ ಆದ್ರು ಏನೋ, ಮತ್ತೆ ಲಾಕ್ಡೌನ್ ಟೈಮಲ್ಲಿ ಮತ್ತೆ ಕನೆಕ್ಟ್ ಆಗಿದ್ದಾರೆ. ಈಗ ಲಾಕ್ಡೌನ್ ಆಗಿತ್ತಲ್ಲ 2001 ಟೈಮಲ್ಲಿ, ಅವಾಗ್ಲೂ ನನಗ್ ಸಿಕ್ತು. ಅಂದ್ರೆ ಅವಾಗೆಂತ ಅಂತ ಮೆಸೇಜ್ ಅಲ್ಲ, ಊಟ ಆಯ್ತಾ ತಿಂಡಿ ಆಯ್ತಾ ಅನ್ನೋ ತರಕ್ಕೆ. ನಾನು ಅದನ್ನು ಕೂಡ ಯಾಕೆ ಮಾಡ್ತೀರಾ ಅಂತ ಅವಾಗ್ಲೂ ಒಂದ್ಸಲ ಜಗಳ ಆಯ್ತು ಗುರುಜಿ. ಬಟ್ ನನ್ನ ಹೆಂಡತಿ ಗೊತ್ತಾಗಿದೆ ಅನ್ನೋದನ್ನ ಆಕೆಗೆ ಇನ್ಫಾರ್ಮ್ ಮಾಡಿದ್ರ ಇವರು? ಗೊತ್ತಿಲ್ಲ ನಂಗದು. ಯಾಕೆಂದ್ರೆ ನಾನು ಆಕೆ ಹತ್ರ ಮಾತಾಡ್ಲಿಲ್ಲ ಫಸ್ಟ್ ಟೈಮು. ಇವ್ರದೇ ತಪ್ಪೋ ಅವ್ರದೇ ತಪ್ಪೋ ನನ್ಗೆ ಏನಕ್ಕೆ ಅಂತ ನಾನು ಇವ್ರಿಗೆ ಹೇಳ್ದೆ, ಸುಮ್ನಾದೆ. ಆಕೆ ಹತ್ರ ಮಾತಾಡೋದು ಸರಿಯಲ್ಲ ಅಂತ ನಾನು ಮಾತಾಡ್ಲಿಲ್ಲ ಗುರುಜಿ. ಆಕೆಗ್ ಗೊತ್ತು ಅಂತ ಇವ್ರು ಹೇಳಿದ್ರೋ ಬಿಟ್ರೋ ಅದು ನನಗ್ ಗೊತ್ತಿರ್ಲಿಲ್ಲ. ನಾರ್ಮಲ್ ಊಟ ಆಯ್ತಾ ತಿಂಡಿ ಆಯ್ತಾ ಏನ್ ಮಾಡ್ತಾ ಇದ್ರ ಇಷ್ಟೇ ಮೆಸೇಜ್ ಇದ್ದಿದ್ದು. ಆಮೇಲೆ ಸೆಕೆಂಡ್ ಟೈಮ್ ಆಯ್ತು ಅಂತ ಅಂದ್ಬಿಟ್ಟು ಅವಾಗ್ಲೂ ವಾದ ಮಾಡಿದ್ರು. ಸರಿ ಅಂದ್ಬಿಟ್ಟು ಸುಮ್ನಾಗ್ಬಿಟ್ಟೆ. ಆಮೇಲೆ ಇಲ್ಲ ಹಂಗೆ ಹಿಂಗೆ ಅಂತ ಆಣೆ ಆಯ್ತು, ಪ್ರಮಾಣ ಆಯ್ತು, ಎಲ್ಲ ಆಯ್ತು. ಅದಾದ್ಮೇಲೆ ಅದಾದ್ಮೇಲೂನು ಒಂದು 6 months 7 ಮತ್ತೆ ನಾನ್ ನೋಡ್ದೆ ಗುರುಜಿ. ಅದ್ ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಯಾಕೆ ನೋಡ್ತೀನೋ ಏನೋ ನನ್ ಕಣ್ಣಿಗೆ ಬೀಳೋ ತರ ವಿಡಿಯೋ ಕಾಲ್ ಮಾಡೋದು ಆತರ ಎಲ್ಲ ಇತ್ತು. ನಂಗೆ ಅದ್ರಿಂದ ಇವ್ರು ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ರು. ನಾನು ಜಗಳ ಮಾಡೋದು, ಅಳೋದು, ಕರಿಯೋದು, ಅವ್ರುನು ಒಂಥರ ಇದ್ ಮಾಡೋದು, ವಾದ ಮಾಡೋದು. ಆಮೇಲೆ ಕೆಲ್ಸದ್ದು ಸ್ಟ್ರೆಸ್ಸು ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಡ್ರಿಂಕ್ಸ್ ಮಾಡೋದನ್ನ ಜಾಸ್ತಿ ಮಾಡ್ಬಿಟ್ರು ಆ ಟೈಮಲ್ಲಿ. ಆಮೇಲೆ ಸರಿ ಅಂದ್ಬಿಟ್ಟು ನನ್ಗೂನು ಆಯ್ತು ಬಿಟ್ಟು ಅಂತಂದ್ಬಿಟ್ಟು ಸ್ವಲ್ಪ ದಿನ ಒಂದ್ 6 months ಕರೆಕ್ಟ್ ಆಗಿ ಇರ್ತಾ ಇತ್ತು ಗುರುಜಿ. ಮತ್ತೆ ಅದು ನನ್ ಕಣ್ಣಿಗೆ ಬೀಳೋದು, ಮತ್ತೆ ಅದು ವಾದ ಜಗಳ ವಿವಾದ ಹಿಂಗೆ ಆಗ್ತಾ ಇತ್ತು. ಲಾಸ್ಟ್ ಟೈಮು ಅವ್ರದ್ದು ಆಫೀಸ್ಗೆ ಹೋಗ್ಬೇಕಾದ್ರೆ ಕಾಲ್ ಹಾಕೊಂಡು ಹೋಗೋದು, ಟ್ರಾವೆಲ್ ಮಾಡೋವರ್ಗುನು 1 hour 1.5 hour ಮಾತಾಡಿರೋದೆಲ್ಲ ನನಗ್ ಸಿಕ್ಬಿಡ್ತು ಲಾಸ್ಟ್ ಟೈಮು. ಅಲ್ಲ ಈ ಇಷ್ಟು ಸಾರಿ ಸಿಗಾಕೊಟ್ರು ಕೂಡ ನನ್ನ ಹೆಂಡತಿಗೆ ಸಿಗಬಾರ್ದು ಅನ್ನೋ ಮುಂಜಾಗ್ರತೆ ಅವ್ರು ತುಂಬಾ ಸ್ಟ್ರಿಕ್ಟ್. ಇಲ್ಲ, ಇಲ್ಲಿ ಇತ್ತು ಗುರುಜಿ, ಡಿಲೀಟ್ ಮಾಡೋಷ್ಟು ಮಾಡಿದ್ದಾರೆ, ನನ್ಗ್ ಗೊತ್ತಿಲ್ಲ ಅದು. ಆದ್ರೆ ನನ್ಗೂ ಸಿಕ್ಕೋದು ತೆಗ್ದಾಗ ಅಕಸ್ಮಾತ್ ನೋಡ್ದಾಗ ಸಿಕ್ಕ ಹೋಗ್ಬಿಡುದು ಪಾಸ್ವರ್ಡ್. ಆಮೇಲೆ ಹೇಳಿದ್ರು 2-3 ಸಲ ಹಾಕೊಂಡ್ಮೇಲೆ ಪಾಸ್ವರ್ಡ್ ಚೇಂಜ್ ಮಾಡಿದ್ರೆ ನಾನು ಡೌಟ್ ಪಡ್ತೀನಿ ಅಂತ ಚೇಂಜ್ ಮಾಡ್ಲಿಲ್ಲ. ಪಾಸ್ವರ್ಡ್ ನಂಗೆ ಹೇಳಿದ್ರು. ನಾನು ಆ ಪಾಸ್ವರ್ಡ್ ತೆಗ್ದು ನೋಡ್ತಾ ಇದ್ದೆ ಕೂಡ. ಅವ್ರ ಮುಂದೆ ಕೊಡ್ತಾ ಇರ್ಲಿಲ್ಲ ಫೋನ್ನ. ಅವರು ವಾಶ್ರೂಮ್ಗೆ ಹೋದಾಗ ಅಥವಾ ಮಲ್ಗಿದ್ದಾಗ ಆ ತರದಾಗ ನಾನ್ ತೆಗ್ದು ನೋಡಿದಾಗ ಎಲ್ಲೋ ಈಗ ನಾನ್ ಇಮ್ಯಾಜಿನೇಷನ್ ಅಲ್ಲಿ ಅನ್ಕೊಳ್ಳೋದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ಈಗ ಒಂದ್ 5 ಸತಿ ಮಾತಾಡಿದಾರೆ ಅಂದ್ರೆ 3 ಸತಿ ಡಿಲೀಟ್ ಮಾಡಿರ್ತಾರೆ, ಇನ್ನೆರಡು ಹಂಗೆ ಉಳಿದ್ಬಿಟ್ಟಿರುತ್ತೆ ಅನ್ಸುತ್ತೆ, ಗೊತ್ತಿಲ್ಲ. ಅದು ನನ್ ಕಣ್ಣಿಗೆ ಬೀಳೋ ಹಂಗೆ ಇದಾಗ್ತಾ ಇತ್ತು. ತುಂಬಾ ಮಾತಾಡಿರೋದೆಲ್ಲ ಇತ್ತು. ನಂಗೆ ತಡ್ಕೊಳಕ್ಕೆ ಆಗ್ಲಿಲ್ಲ ಗುರುಜಿ. ಅವಾಗ ನಾನು ತುಂಬಾ ಇದ್ ಮಾಡ್ಬಿಟ್ಟೆ. ನಂಗೆ ಇಲ್ಲ ನೋಡು, ನಿನ್ನ ಬಿಟ್ಟು ಹೋಗ್ತೀನಿ. ನಂಬಿಕೆ ಅನ್ನೋದು ಬಹಳ ಮುಖ್ಯ ಆಯ್ತಾ. ನೀನ್ ಈ ತರ ಮಾಡ್ತೀಯ, ನಾನೇನ್ ಕಡಿಮೆ ಮಾಡಿದ್ದೆ, ನನ್ನಿಂದ ಏನ್ ದೋಷ ಇತ್ತು ಅಂತೆಲ್ಲ ನನ್ ತುಂಬಾ ಒಂಥರ ಫುಲ್ಲು ಇದಾಗೋಯ್ತು. ಆವತ್ತು ಅಷ್ಟೇನೆ ಫುಲ್ ಕುಡಿದ್ಬಿಟ್ಟು ತುಂಬಾ ಲೇಟ್
ನೈಟ್ ಬಂದಿದ್ರು. ನಾನ್ ಅಂದೆ ನಾನು ಇರಲ್ಲ, ನಾನು ಇಟ್ಸ್ ಓಕೆ ಆಯ್ತು ನಿನ್ಗೆ ಹಂಗೆ. ಅವ್ರೇನ್ ಮಾಡಿದ್ರು ಅಂದ್ರೆ ಗುರುಜಿ, ಆಕೆ ಒಳ್ಳೆಯವಳು ಅಂತ ನನಗ್ ಕನ್ವಿನ್ಸ್ ಮಾಡಕ್ ಹೋಗಿ ತುಂಬಾ ಬೇಡದೇ ಇರೋ ಮಾತುಗಳನ್ನೆಲ್ಲ ಮಾತಾಡ್ಬಿಟ್ರು. ಅಂದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವೋ ನನಗ್ ಗೊತ್ತಿಲ್ಲ. ಆಕೆ ಏನು ಒಳ್ಳೆ ನಾನೇ ಕಾಲ್ ಮಾಡ್ತಾ ಇದ್ದೆ, ನನ್ಗೆ ಇಷ್ಟ, ನಂಗೆ ಆಕೆ ಜೊತೆ ಮಾತಾಡದೇ ಇದ್ರೆ ನನ್ಗೆ ಸಮಾಧಾನ ಆಗಲ್ಲ, ಹಂಗೆ ಒಂಥರ ಈ ತರ ಎಲ್ಲಾ ಮಾತಾಡ್ಬಿಟ್ರು. ನನ್ಗೆ ಅದು ತುಂಬಾ ಹರ್ಟ್ ಆಗ್ಬಿಡ್ತಾಯ್ತಾ. ಅಯ್ಯೋ ಏನಿದು ಹಿಂಗ್ ಹೇಳ್ತಾರೆ, ಹಂಗಂದ್ರೆ ನೀನೇ ಮುಖ್ಯ ನನ್ಗೆ, ನೀನೇ ಬೇಕು, ನೀನು ನನ್ ಮಗ ಬೇಕು. ಆದ್ರೆ ಆಕೆ ಜೊತೆ ನನ್ಗೇನು ಆತರ ನೈತಿಕ ಸಂಬಂಧ ಇಲ್ಲ. ನಾನು ಹೇಳಲ್ಲ ಗುರುಜಿ ಆತರ ಅನೈತಿಕ ಸಂಬಂಧ ಇದೆ ಅಂತ ನಾನು ಇವತ್ತಿಗೂ ಹೇಳಲ್ಲ. ಅದು ನಂಬಿಕೆ ಇದೆ ನನ್ಗೆ. ಆದ್ರೆ ಕೇಳಲ್ಲ ಇಲ್ಲ ಅಂದ್ರೆ ಅಷ್ಟೊಂದು ಇದಿಲ್ಲ. ಬಟ್ ಆದ್ರೆ ಈ ಮನುಷ್ಯ ಕನೆಕ್ಟ್ ಆದ್ರೆ ಬಿಡೋದು ಕಷ್ಟ. ಅವರು ಹಂಗೇನೆ ಯಾವ್ದಾದ್ರೂನು ಅಷ್ಟೇನೆ ಗುರುಜಿ, ಒಂದ್ಸಲಿ ಕನೆಕ್ಟ್ ಆದ್ರೆ. ಬಟ್ ಇದು ತಪ್ಪು ಅಂತ ಅವ್ರಿಗೂ ಗೊತ್ತು, ಅದು ಆಯ್ತಾ, ಇದು ತಪ್ಪು, ಇದನ್ನ ಗೊತ್ತಾದ್ರೆ ನನ್ನ ಹೆಂಡತಿಗೆ ತುಂಬಾ ಹರ್ಟ್ ಆಗುತ್ತೆ. ಈ ಮಧ್ಯೆ ನಾನು ಆಕೆಗೂ ಕಾಲ್ ಮಾಡಿ ಮಾತಾಡ್ದೆ ಗುರುಜಿ. 3ನೇ ಸತಿ ಸಿಕ್ತಾಗ ನಾನು ಹೇಳ್ದೆ, ನೋಡಮ್ಮ ಏನ್ ಬೇಕು, ಏನು ನಿಮ್ಮಿಬ್ರ ಮಧ್ಯೆ ಏನಾಗಿದೆ ನನಗ್ ಗೊತ್ತಿಲ್ಲ, ಬಟ್ ನೀನು ಒಬ್ಳು ಹೆಣ್ಣು, ಇಷ್ಟು ವರ್ಷ ನೀನು ಒಳ್ಳೆ ಸಂಸ್ಕಾರದಲ್ಲಿ ಗೊತ್ತಿರೋರೆ ಗುರುಜಿ. ಅವರು ಏನ್ ತೀರಾ ಗೊತ್ತಿಲ್ದೇ ಇರೋರು ಅಂತ ಏನಲ್ಲ, ನಾನು 10-15 ವರ್ಷದಿಂದ ನೋಡಿರೋ ಅಂತ ಹೆಂಗ್ಸೆ ಅವ್ರುನು. ನಿನ್ಗೊಂದೊಳ್ಳೆ ಹೆಸರಿದೆ, ಹಿಂಗೆಲ್ಲಾ ಮಾಡೋದು ಸರಿಯಲ್ಲ, ಹಂಗೆ ಹಿಂಗೆ ಅಂತ ನಾನು ತುಂಬಾ ತಾಳ್ಮೆಯಿಂದ ಹೇಳ್ದೆ ಫಸ್ಟ್ ಟೈಮ್. ಮತ್ತೆ ಮಾಡ್ದಾದ್ಮೇಲೆ ನಾನು ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ದೆ. ಇಲ್ಲ ಹಂಗೆ ನಾನ್ ಬಂದ್ರೆ ಏನಾಗುತ್ತೆ ಪರಿಣಾಮ, ನಿಂಗ್ ಗೊತ್ತಾ, ನೀನ್ ಈ ತರ ಎಲ್ಲಾ ಮಾಡ್ತಿದ್ಯಲ್ಲ ಸರಿನಾ, ಇದ್ ನಿನ್ ಗಂಡಂಗ್ ಗೊತ್ತಾದ್ರೆ ಹೆಂಗೆ ಅಂತ ಈ ತರ ತುಂಬಾ ರ್ಯಾಶ್ ಆಗಿ ಮಾತಾಡ್ದೆ ನಾನು. ಆಕೆ ಇಲ್ಲ ಆಯ್ತು ಸಾರಿ, ಬೇಡ ಬಿಡಿ ಆಯ್ತು, ಆಕೆನೂ ನನ್ನ ಹತ್ರ ಏನು ರೂಢಾಗಿ ಮಾತಾಡ್ಲಿಲ್ಲ. ಸರಿ ಅಂತಂದ್ಬಿಟ್ಟು ನಾನು ತುಂಬಾ ಆ ಟೈಮಲ್ಲಿ ಈಗ ಒಂದ್ 6 months ಅಲ್ಲಿ ಗುರುಜಿ ತುಂಬಾ ನನ್ಗೆ ಈಗ್ಲೂನು ನಂಗೆ ಒಂಥರ ಡಿಪ್ರೆಷನ್ ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಆಯ್ತಾ. ಹೆಂಗ್ ಮಾಡ್ಬೇಕು ಇದನ್ನ, ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಇದು ದೊಡ್ಡ ಸಮಸ್ಯೆನಾ ಅಥವಾ ಅಲ್ವಾ, ನಂಗ್ ನಿಜ ಗೊತ್ತಾ ಇಲ್ಲ. ನನ್ ತಂದೆ ತಾಯಿ ಹೇಳೋಣ ಅಂದ್ರೆ ಅವ್ರು ಹೆಂಗೆ ಅಂದ್ರೆ, ನಿಮ್ ಮಗಳು ಸರಿ ಇಲ್ಲ ಅಂದ್ರೆ ಅವ್ರು ಒಪ್ಕೊಂಡ್ ಹೋಗ್ಬಿಡ್ತಾರ, ಅವ್ರೇನು ನನ್ ಪರ ಸ್ಟ್ಯಾಂಡ್ ತಗೊಳಲ್ಲ ಗುರುಜಿ. ಮತ್ತೆ ನನ್ಗೆ ಮಗ ಇಂಪಾರ್ಟೆಂಟ್ ಈಗ ಅವನು ಈ 16 ವರ್ಷದವನು. ನಾವ್ ಈ ತರ ಎಲ್ಲಾ ಮಾಡಿದ್ರೆ ಅವನ್ ತಂದೆ ತಾಯಿ ಅನ್ನೋ ಪರಿಣಾಮ ಏನ್ ಬೀರುತ್ತೆ, ಅವನ್ಗೆ ಏನಾಗಬಹುದು ಅವನ್ ಭವಿಷ್ಯ. ಮತ್ತೆ ಇನ್ನೊಂದು ಗುರುಜಿ, ಆಕೆನು ಇವ್ರು ನಂಗ್ ಗೊತ್ತಿಲ್ಲ ತಪ್ಪ. ಈಗ ನಾನು ಏನ್ ಸ್ಟ್ಯಾಂಡ್ ತಗೊಳ್ಳಿ ಗುರುಜಿ? ಇಲ್ಲ ನಾನು ಬಿಟ್ಟು ಹೋಗ್ಬೇಕು ಅಂತ ತುಂಬಾ ಸಲ ನಿರ್ಧಾರ ಮಾಡಿದ್ದೆ ಆಯ್ತಾ. ಬೇಡ ಅಟ್ಲೀಸ್ಟ್ ಆ ಮನುಷ್ಯ ಒಳ್ಳೆಯವ್ರು ಅಂತಾನೂ ನನಗ್ ಕನ್ಸಿಡರ್, ಯಾವ್ದಕ್ಕೂ ನನಗ್ ಕೊರತೆ ಮಾಡಿಲ್ಲ ಗುರುಜಿ. ಅಂದ್ರೆ ಸ್ವಲ್ಪ ಮುಂಗೋಪಿ, ಸ್ವಲ್ಪ ನನ್ನ ಅಂದ್ರೆ ಸ್ವಲ್ಪ ನೆಗ್ಲೆಕ್ಟ್ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದೆಲ್ಲ ಸಣ್ಣ ಪುಟ್ಟದ್ ಎಲ್ರ ಮನೇಲೂ ಇರುತ್ತೆ, ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಅಷ್ಟೂನು. ಆದ್ರೆ ಈ ವಿಚಾರದ ಇದೊಂದು ದೊಡ್ಡ ಹೊಡ್ತ ತರ ನನ್ಗೆ ಏನ್ ಮಾಡ್ಬೇಕು ಅಂತಾನು ನಂಗೆ ಗೊತ್ತಾಗಲ್ಲ ಗುರುಜಿ. ಮತ್ತೆ ಈಗ ಅಷ್ಟೆಲ್ಲಾ ಮಾಡಿ ಎಲ್ಲಾ ಆಯ್ತು. ಮೊನ್ನೆನೂನು ನಾನು ಮತ್ತೆ ನೋಡಿದೀನಿ ಆಯ್ತಾ, ಮೊನ್ನೆನೂನು ಕಾಲ್ ಮಾಡಿದಾರೆ, ಆಕೆ ರಿಸೀವ್ ಮಾಡಿಲ್ಲ, ಈತನೇ ಕಾಲ್ ಮಾಡಿದ್ದಾರೆ. ಇದನ್ನ ಇದ್ರ ಮಧ್ಯೆ ಸ್ವಲ್ಪ ಹಣಕಾಸಿನ ವ್ಯವಹಾರನು ಬಂತು ಗುರುಜಿ. ಹಣಕಾಸು ಅಂತಂದ್ರೆ ಇವ್ರು ಹೇಳ್ತಾರೆ ನಮ್ಮನೆಯವರು, ನಾನು ಆಕೆಗೆ ದುಡ್ಡು ಕೊಡ್ಬೇಕು, ಅದಕ್ಕೆ ನಾನು ಅವಳ ಕಾಂಟ್ಯಾಕ್ಟ್ ಅಲ್ಲಿ ಇದೀನಿ, ಅದನ್ ಬಿಟ್ರೆ ಇನ್ನೇನು ಇಲ್ಲ ಅಂತ ಹೇಳ್ತಾರೆ. ಈತ ಹೇಳೋ ಅಮೌಂಟೇ ಬೇರೆ. ಆಕೆಗೆ ಕೇಳಿದ್ರೆ ನನ್ ಕೊಡ್ಬೇಕು, ಆಕೆ ಹೇಳ್ತಾಳೆ ನಾನೇನೋ ಕೊಡ್ಬೇಕು ಅವ್ರಿಗೆ ಗೊತ್ತು. ನಾನ್ ಹೇಳ್ದೆ ಇಂತಿಷ್ಟು ಅಂತ ಹೇಳಮ್ಮ, ನಾನ್ ಕೊಡಿಸ್ತೀನಿ, ಇದೆಲ್ಲ ಚೆನ್ನಾಗಿರಲ್ಲ, ನಿನ್ಗೂ ಗಂಡ ಇದ್ದಾನೆ, ಮನೆ ನಿಂದು, ನಾಳೆ ನಿನ್ನ ಜನ ನೋಡೋ ದೃಷ್ಟಿ ಬೇರೆ ಅಂತ ತುಂಬಾ ಇದಾಗಿ ಹೇಳ್ದೆ ಗುರುಜಿ. ಮತ್ತಂತೂನು ಇವ್ರು ಬಿಡಲ್ಲ ಅಂದ್ರೆ ನಂಗೇನ್ ಅನ್ಸತ್ ಗೊತ್ತಾ, ಇವಾಗ ಇವ್ರಿಬ್ರು ಆಟ ಆಡ್ತಾ ಇದಾರ ನನ್ ಬದುಕಿನಲ್ಲಿ, ಅಥವಾ ಹೆಂಡತಿ ಅನ್ನೋ ಪ್ರೀತಿ ಆಗ್ಲಿ ಗೌರವ ಈತನಿಗಿಲ್ವಾ? ಈಕೆ ಹೇಳಿದ್ಮೇಲೂನು ನಾನು ಅವಳ ಹತ್ರನೇ ಕನೆಕ್ಟ್ ಮಾತಾಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಬಟ್ ಮಾತಾಡೋದಾದ್ರು ಗುರುಜಿ, ಈಗ ಅದು ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದಾಗ ಅಂತ ಫ್ರೆಂಡ್ಶಿಪ್ ಅಂತ ಸಂಬಂಧ ಬೇಕಾ?
ಇವ್ರಿಗೆ. ಅದು ಇವತ್ತಿಗೆ ಓಕೆ ಆಯ್ತು, ಬಟ್ ನಾಳೆ ಇವತ್ತೇ ಇಷ್ಟೇ ಅಲ್ಲ ಅಲ್ವಾ ಗುರುಜಿ ಜೀವನ. ಇವಾಗ ಹೆಂಗಾಗಿದೆ ಅಂದ್ರೆ ನನ್ಗೆ ಆತ ಏನೇ ಮಾಡ್ಕೊಂಡ್ ಬಂದ್ರುನು ನಾನ್ ನಂಬೋ ಪರಿಸ್ಥಿತಿನಲ್ಲಿ ಇಲ್ಲ. ಆತ ಎಷ್ಟೇ ಹಾನೆಸ್ಟ್ ಆಗಿದ್ದೀನಿ ಅಂದ್ರುನು ಸಮ್ಟೈಮ್ಸ್ ನನ್ಗೆನೇನೆ ಮನ್ಸಾಗಲ್ಲ. ಸೊ ಇದು ಐ ಮೀನ್ ವೃದ್ಧಾಪ್ಯಕ್ಕೆ ಹೋಗ್ತಾ ಹೋಗ್ತಾ ಚೆನ್ನಾಗಿರುತ್ತ ನಮ್ ಸಂಬಂಧ, ಅಥವಾ ಮಗನ್ಗೋಸ್ಕರ ನಾವು ಹಿಡ್ದಿಟ್ಕೊಂಡಿದೀವ, ಅಥವಾ ನನ್ನ ಅನಿವಾರ್ಯನಾ, ನಂಗೆ ಇಲ್ಲಿ ಬಿಟ್ಟು ಬೇರೆಗ್ ಹೋಗ್ ಬದುಕಕ್ ಶಕ್ತಿ ಇಲ್ಲ ಅಂತನಾ, ಏನು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ನಂಗೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀನಿ. ಮತ್ತೆ ಮನೆ ಕಡೆನೂ ನನ್ಗೆ ಇಲ್ಲಿ ಯಾರೂನು ಇಲ್ಲ ಅನ್ನೋದಕ್ಕಿಂತ ನಮ್ಮ ಅತ್ತೆಗೆ ಎಲ್ಲಾದ್ರೂ ಹಿಂಗಾಗಿದೆ ಅಂದ್ರೆ ಫ್ಯಾಮಿಲಿಲಿ ಏನೇ ಪ್ರಾಬ್ಲಮ್ ಆದ್ರೂ ನನ್ನ ಹೆಸರು ತಗೊಂಡು ಅವರು ಇದ್ ಮಾಡ್ತಾರೆ ಗುರುಜಿ. ಅದು ನನ್ಗೆ ತುಂಬಾ ಒಂಥರ ಮೆಂಟಲಿ ಹೀಗಾಗಿದ್ದೀನಿ ಅಂದ್ರೆ, ನಾನು ಒಂದ್ ಫಂಕ್ಷನ್ಗೆ ಹೋದ್ರೆ ಯಾರ್ ನನ್ನ ಏನ್ ತಪ್ಪು ಮಾತಾಡ್ತಾರೋ, ನಾನ್ ಎಲ್ಲಿ ತಪ್ಪು ಮಾಡ್ಬಿಡ್, ನಾನೀಗ ತುಂಬಾ ಅವಾಯ್ಡ್ ಮಾಡ್ಕೊಂಡ್ ಅನ್ಸುತ್ತಾ ನಾನೇ ಗೋಡೆ ಕಟ್ಕೊಂಡ್ಬಿಟ್ಟಿದೀನಿ. ನಾನ್ ಎಲ್ಲೂ ಹೋಗ್ಬಾರ್ದು, ಎಲ್ಲೂ ನಮ್ಮ ಅತ್ತೆ ಕಡೆ ಅವ್ರೆಲ್ಲಾ ಹೆಂಗೆ ಅಂದ್ರೆ ತುಂಬಾ ಡಾಮಿನೇಟ್ ಮಾಡ್ತಾರೆ. ಅವಳ ಕೂತ್ರು ತಪ್ಪು, ನಿಂತ್ರು ತಪ್ಪು, ಅವಳು ಹಂಗ್ ಮಾಡ್ತಾರೆ, ಸೊ ನಾನು ಹೋಗೋದೇ ಬೇಡ, ಆ ರೀತಿ ಒಂದ್ ಮನಸ್ಥಿತಿಗ್ ಬಂದು ತಲುಪ್ಬಿಟ್ಟಿದೀನಿ. ನಂಗೆ ಯಾರು ಈಗ ಫ್ಯಾಮಿಲಿಗ್ ಹೇಳಿದ್ರೆ ಅಂತೂ ನಾನು ಅವ್ರಗ ನಮ್ಮ ಅತ್ತೆ ಕಡೆ ಅವ್ರ ಹೆಂಗೆ ಅಂದ್ರೆ, ಈಗ ಗುರುಜಿ ಸಪೋಸ್ ಅವ್ರು ಕುಡ್ಕೊಂಡ್ ಬರ್ತಾರೆ ಅಂತ ನಾನೇನಾದ್ರು ಹೇಳಿದ್ರೆ ಅವರು ಮಗಂಗ್ ಸಪೋರ್ಟ್ ಮಾಡೋದು. ಅವ್ನ್ ಗಂಡ್ಸು, ಅವ್ನ್ ಕಲೆ ಐ ಮೀನ್ ಕೆಲ್ಸ ಮಾಡ್ತಾನೆ, ಸ್ಟ್ರೆಸ್ ಆಗಿರುತ್ತೆ, ಏನೋ ಕುಡ್ಕೊಂಡ್ ಬರ್ತಾನೆ, ಅದನ್ನೇನ್ ನೀನ್ ದೊಡ್ಡ ವಿಷಯ ಮಾಡ್ತೀಯಾ, ಹಲೋ, ಆ ರೀತಿ ಹೇಳೋದು. ಇನ್ನು ನಮ್ಮ ಅಪ್ಪನ ಮನೆ ಕಡೆಯಲ್ಲಿ ಅವ್ರಿಗೆ 1000 ಪ್ರಾಬ್ಲಮ್, ಅವ್ರದೇ ಇದು, ಅವ್ರು ಯಾರು ಕೇಳಿ ನನಗ್ ಪರಿಹಾರ ಕೊಡ್ಸೋ ಅಷ್ಟು ಅಥವಾ ನನ್ ತರ ಸ್ಟ್ಯಾಂಡ್ ನಿಲ್ಲೋ ಅಷ್ಟು ಶಕ್ತರಲ್ಲ ಗುರುಜಿ ಅವರು. ಅವ್ರದೇ ಸಮಸ್ಯೆಗಳು. ಆಮೇಲೆ ಇನ್ನೊಂದು ಏನೋ ಈಗ ಸಿಗರೇಟ್ ಸೇರ್ತಾರೆ ಅಂತ ನಾನ್ ಹೇಳಿದ್ರೆ, ಏನೋ ಅವ್ನ್ ಸೇದಿದ್ರೆ ಅವ್ನಿಗೆ ಮೈಂಡ್ ಫ್ರೆಶ್ ಆಗುತ್ತೆ, ಅವ್ನ್ ಗಂಡ್ಸು ಏನಾದ್ರೂ ಮಾಡ್ಕೊಂಡ್ ಬರ್ತಾನೆ, ಬಿಡು ಅನ್ನೋ ತರ. ಈಗ ನಾನ್ ಈ ವಿಚಾರನು ಹೇಳಿದ್ರೆ ನಂಗೆ 100% ಗೊತ್ತು. ಅವ್ರೆಲ್ಲ ಅವ್ರ ಏನಂತಾರ ಗೊತ್ತಾ, ನೀನ್ ಸರಿಯಾಗಿದ್ರೆ ಯಾಕೆ ಅವ್ನ್ ಇನ್ನೊಂದ್ ಕಡೆ ಉಡ್ಕೊಂಡ್ ಹೋಗ್ತಾ, ಐ ಮೀನ್ ಬೇರೆ ನೀನೇ ಸರಿ ಇಲ್ಲ ಅಂತ ಹೇಳ್ತಾರೆ. ನಾನೀಗ ಏನ್ ಮಾಡ್ಬೇಕು ಗುರುಜಿ? ನನ್ಗೆ ತುಂಬಾ ಗೊಂದಲ ಇದೆ. ಬಿಟ್ಬಿಟ್ಟು ಇರಕ್ಕೂನು ಆಗ್ತಾ ಇಲ್ಲ ಜೊತೆಲಿ ಎಲ್ಲ ಮರ್ತ್ ಬಿಟ್ಟು ಸರಿ ಆಯ್ತು ಆಗೋಯ್ತು ಅನ್ನಕ್ಕೂನು ನಂಗೆ ಬೆನ್ನಿಂದ ಚೂರಿ ಆಗ್ತಾ ಇದಾರೆ ಅಂತ ತುಂಬಾ ಒಂಥರ ಹೆಂಗ್ ಹೇಳಿ ಗುರುಜಿ, ನಾನು ಒಂಥರ ಆಳವಾಗಿ ತಗೊಂಡ್ಬಿಟ್ಟಿದೀನಿ ಅದನ್ನ. ಏನ್ ಮಾಡೋದು ಗುರುಜಿ ಇವಾಗ? ನೀವೇ ನಂಗೆ ಪರಿಹಾರ ಹೇಳ್ಬೇಕು. ಈ ವಿಚಾರವನ್ನು ನಿನ್ನ ಗಂಡನಿಗೆ ಹೇಳ್ತೀನಿ ಅಥವಾ ಅವಳ ಗಂಡನಿಗೆ ಹೇಳ್ತೀನಿ ಅಂತ ಈ ನಿನ್ನ ಗಂಡಂಗೂ ಅಥವಾ ಅವಳಿಗೂ ಹೇಳಿಲ್ವ, ಬೆದರಿಸಿಲ್ವ ಯಾವತ್ತು ನೀನು? ಹಾ ಹೇಳಿದ್ದೀನಿ. ಏನಂತಾರೆ ಆಕೆ ಏನಂತಾಳೆ? ಆಕೆ ಹೇಳೋದು ಬೇಡ, ಎಲ್ಲರೂ ಒಂದೇ ತರ ಇರ್ತಾರ. ಈಗ ನಾನ್ ಹೇಳ್ದೆ ಆಕೆಗೆ, ನೋಡಮ್ಮ ನಾನ್ ತಗೊಂಡಿದ್ದೀನಲ್ವಾ, ಈಗ ನಂದಿಲ್ಲಿ ಏನು ಪಾತ್ರ ಇಲ್ಲ, ನಂದೇನು ಇದಿಲ್ಲ ಆಯ್ತಾ, ನಂದೇ, ಬಟ್ ಆದ್ರೆ ನನ್ಗೆ ಯಾಕೆ ಶಿಕ್ಷೆ? ಇಬ್ರು ಪ್ರಶ್ನೆ ಏನು, ನೀನು ಉತ್ತರ ಕೊಡ್ತಿದ್ಯಾ? ಹಲೋ, ಒಂದ್ ನಿಮಿಷ ಗುರು. ಹಲೋ, ಕೇಳ್ತಾ ಇದೆಯಾ? ಹಾ ಹೇಳಿ ಗುರುಜಿ. ನನ್ನ ಪ್ರಶ್ನೆ ಏನಾಗಿತ್ತು? ಅದೇ ಗೊತ್ತಾ, ಆಕೆ ಕೇಳಿದ್ರ ಅಂತಂದಾಗ ನಾನು ಕೇಳಿದೆ, ನಾನು ಬಂದು ನಿಮ್ ಗಂಡನ ಹತ್ರ ಹೇಳ್ತೀನಮ್ಮ, ನೀವು ಏನೋ ತಪ್ಪು ಮಾಡಿಲ್ಲ ಅಲ್ವಾ, ನಾನು ತಗೊಳೋದಕ್ಕೆ ನಾನು ಹಿಂಸೆ ಅನ್ಭವಿಸ್ತಾ ಇದೀನಿ, ಬೇಡ ನಿನ್ ಗಂಡಂಗೆ ಹೇಳ್ತೀನಿ, ಅವರೇ ಒಂದ್ ಪರಿಹಾರ ಕೊಡ್ಲಿ, ನಿಂದು ತಪ್ಪ ಇವ್ರದ್ದು ತಪ್ಪ, ಕೂತು ಮಾತಾಡೋಣ, ನನ್ ಕೈಲಿ ಆಗ್ತಾ ಇಲ್ಲ ಅಂತ ನಾನಂದೆ. ಅದಕ್ಕೆ ಆಕೆ ಹೇಳ್ತಾರೆ, ಬೇಡ, ಈಗ ನೀವೇನೋ ತಗೊಂಡ್ರಿ ಅಂದ್ರೆ ಅದೇ ತರ ಅವರು ತಗೋಬೇಕಲ್ವಾ? ಏನ್ ಅಂದ್ರೆ ನೀವ್ ಈಗ ವಿಚಾರನ ತಗೊಂಡು ಅಕ್ಸೆಪ್ಟ್ ಮಾಡಿದ್ರಿ ನಿಮ್ ಗಂಡನ್ನ, ಅಂದ್ರೆ ನೀವು ಅಕ್ಸೆಪ್ಟ್ ಮಾಡಿದೀರಾ ಅಂತ ಅವ್ರು ಅಲ್ಲಿ ಡಿಸೈಡ್ ಮಾಡ್ಬಿಟ್ಟು? ಹೌದು ಗುರುಜಿ. ಆಮೇಲೆ ಏನ್ ಗೊತ್ತಾ, ನಾನು ಇವ್ರಿಗೆ ಹೇಳಿರ್ತೀನಿ ಅನ್ಕೊಳ್ಳಿ, ಹೆಂಗೆ ಅಂದ್ರೆ ನಂಗೆ ಅದು ಸಣ್ಣದೋ ಪುಟ್ಟದೋ ನಂಗೆ ಗೊತ್ತಾಗ್ತಾ ಇಲ್ಲ ಆಯ್ತಾ. ಈಗ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಸಂಜೆ ಫೋನ್ ಮಾಡ್ತೀನಿ, ಆಕೆ ಹತ್ರನೇ ನಾನು ಮಾತಾಡ್ತೀನಿ ಅಂತ ನಾನು ಸ್ವಲ್ಪ ಜಗಳ ಮಾಡಿ ಹೋಗಿದ್ರೆ ಈತ ಆಲ್ರೆಡಿ ಆಕೆಗೆ ಹೇಳೋದು ಪ್ರಿಪೇರ್ ಆಗಿರೋ ಹಂಗೆ, ಇಬ್ರು ಒಂದೇ ಉತ್ತರ ಕೊಡೋ ಹಂಗೆ.
ಅಲ್ವಾ, ಈಗ ಅವಳು ಗಂಡನಿಗೆ ಹೇಳ್ತೀನಿ ಅಂತ ನಿನ್ನ ಗಂಡನ ಹತ್ರ ನೀನ್ ಹೇಳಿದೀಯ ಯಾವತ್ತಾದ್ರು? ಹೇಳಿದೀನಿ, ಹೇಳಿದ್. ಅದಕ್ಕೆ ಬೇಡ, ನಾನ್ ಬೇಕು ಅಂದ್ರೆ ಬೇಡ, ಹೇಳ್ಬೇಡ, ಅವನು ಸರಿ ಇಲ್ಲ, ಆಮೇಲೆ ಅವಳ ಜೀವನ ಹಾಳಾಗೋಗುತ್ತೆ, ಅವಳದೇನು ತಪ್ಪಿಲ್ಲ. ಮತ್ ನನ್ ಜೀವನ ಹಾಳಾಗಿ ಹೋಗ್ಬೋದಾ? ನಾನ್ ಕೇಳ್ತೀನಿ, ನಾನೇನು ಅನ್ಯಾಯ ತಪ್ಪು ಗೊತ್ತು, ನನ್ಗೆ ಗೊತ್ತು ತಪ್ಪಾಗಿದೆ ಅಂತ, ಆದ್ರೆ ಹಂಗಂತ ನಾನೇನು ಬೇರೆ ತರ ಸಂಬಂಧ ಇಟ್ಕೊಂಡಿಲ್ವಲ್ಲ. ಮಾತಾಡಿದೀನಿ, ಮಾತಾಡೋದೇನು ದೊಡ್ಡ ಅಪರಾಧ ಅಲ್ವಲ್ಲ, ಅಫೆನ್ಸ್ ಅಲ್ವಲ್ಲ ಅದು. ಈಗ ಆಯ್ತು, ಅವ್ರ ಚಿಕ್ಕಪ್ಪನ ಮನೆ ಮುಂದೆ ಅಲ್ವ ಇರೋದು, ಅವ್ರ ಚಿಕ್ಕಪ್ಪ ದೊಡ್ಡಮ್ಮ ಅವ್ರ ಚಿಕ್ಕಮ್ಮ ಅವ್ರಿಗೆ ಗೊತ್ತಿಲ್ವಾ? ಇಲ್ಲ ಗುರುಜಿ, ಗೊತ್ತಿಲ್ಲ. ಅಯ್ಯೋ, ಆಕೆ ನೋಡಿದ್ರೆ ನೀ ಯಾರುನು ಆತರ ಅಂತ ಅನ್ಸಲ್ಲ. ಅದೇನೋ ಹೇಳ್ತಾರ, ಮೇಲೆ ತಳ್ಕು ಒಳಗೆ ಹುಳುಕು ಅಂತ. ನನ್ಗೂನು ಕೂಡ ನಂಬಕ್ಕೆ ಆಗ್ಲಿಲ್ಲ ಈ ತರ ಎಲ್ಲ ಕಣ್ಣಾರ ನೋಡಿ ಇದ್ ಮಾಡದ್ಮೇಲೆ. ಎಷ್ಟು ವರ್ಷ ನಿಮ್ ಮಕ್ಳಿಗೆ? ಐ ಮೀನ್ ಎಷ್ಟು ಜನ ಮಕ್ಳು ನಿಮಗೆ? ನನ್ಗೆ ಒಬ್ನೇ ಮಗ ಗುರುಜಿ. ಎಷ್ಟು ವರ್ಷ? 15 ವರ್ಷ. ಓ, ಏನ್ ಮಾಡ್ಲಿ ಗುರುಜಿ, ಹಂಗಂತ ಏನು ನನ್ಗೆ ಈಗ ಬೇರೆ ಆಪ್ಷನ್ ಇಲ್ಲ, ಅಥವಾ ತಿದ್ದೋ ಪರಿನೂ ನನಗ್ ಗೊತ್ತಾಗ್ತಾ ಇಲ್ಲ. ಇಲ್ಲವಾ, ಈಗ ನಿಜವಾಗ್ಲೂ ನೀನ್ ನನ್ನ ಮಾತನ್ನು ಕೇಳಿಸ್ಕೊಳ್ಳೋಕು ಬಂದಿದ್ರೆ ಕೇಳಿಸ್ಕೊ. ಹೇಳಿ ಈಗ ನೀನೇ ಅದನ್ನೂ ಹೇಳ್ತೀಯ, ನನಗೆ ಬಿಡೋಣ ಅಂದ್ರೆ ಆಗಲ್ಲ ಅಥವಾ ಬದುಕೋಕು ಆಗಲ್ಲ. ಈ ಸಮಯವಿದೆಯಲ್ಲ, ಇದು ಈತನ ಒಬ್ಬನನ್ನು ಕೇಂದ್ರವಾಗಿರಿಸಿಕೊಂಡು ನಿರ್ಧಾರ ತಗೊಳ್ಳೋ ವಯಸ್ಸಲ್ಲಿ ನೀನಿಲ್ಲ. ಮದುವೆ ಆಗಿ ಇನ್ನು 3 ತಿಂಗಳು 6 ತಿಂಗಳು ಆಗಿಲ್ಲ. ಹೌದು, ಮದುವೆ ಆಗಿ ವರ್ಷಾನ್ಗಟ್ಲೆ ಕಳೆದು ನಿನಗೆ 40 ವರ್ಷ ಆಗಿ ನಿನಗೆ 14 ವರ್ಷದ ಮಗ ಇದ್ದಾನೆ ಎಂದಾಗ, ಇದು ಮದುವೆಯಾದ ಆರಂಭದಲ್ಲಿ ಅಥವಾ 1-2 ವರ್ಷದಲ್ಲಿ ಕಂಡು ಬಂದಾಗ, ಅಥವಾ ನಿನ್ನ 30 ವರ್ಷದ ಒಳಗಡೆ ಕಂಡು ಬಂದಾಗ, ಇನ್ನು ಮಗುವಿಗೆ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಇದ್ದಾಗ ಕಂಡು ಬಂದಾಗ, ಆಗಿದನ್ನು ನೋಡೋ ದೃಷ್ಟಿಕೋನಕ್ಕೂ ಈಗ ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಹೌದು ಗುರುಜಿ. ಅಂದರೆ ಹಿಂಗಾದಾಗ ನಾವು ಸಹಿಸ್ಕೊಳ್ಬೇಕಾ ಸರ್? ನಮಗೇನು ಬೇಕು, ಮನುಷ್ಯತ್ವ ಇಲ್ವ ಸರ್? ಅಥವಾ ನಮಗೊಂದು ಭಾವನೆ ಇಲ್ವ ಸರ್? ನನಗೆ ನನ್ನ ಗಂಡ ನನಗೆ ಮಾತ್ರ ಇರಬೇಕು ಅನ್ನೋ ಭಾವನೆ ಇರಬಾರ್ದ? ಖಂಡಿತ ಇರಬೇಕವ್ವ. ಆದರೆ ಇವತ್ತು ಕಾಲ ಹೇಗೆ ಬಂದ್ಬಿಟ್ಟಿದೆ ನೋಡಿ, ನಿಮ್ಮ ಕುರಿತಾದ ಇರುವ ಅತಿ ದೊಡ್ಡ ವೀಕ್ ಪಾಯಿಂಟ್ ಅಂದರೆ ನಿನಗೆ ಹಿಂದೆ ಮುಂದೆ ಆ ಮಟ್ಟಿನ ಬೆಂಬಲ ಇಲ್ಲ ಅನ್ನೋದು ಆತನಿಗೊಂದು ದೊಡ್ಡ ಧೈರ್ಯ. ಹೌದು ಗುರುಜಿ. ಅದು ನಿನ್ನ ಕತೆ ಅಂತ ಅಲ್ಲವ, ಹಿನ್ನೆಲೆ ಇಲ್ಲದೆ ಯಾರ ಬದುಕಾದ್ರೂ ಅಷ್ಟೇ. ಬೀದಿಲಿ ಹೋಗೋರಿಗೆಲ್ಲ ಅವ್ರಿಗೆ ಹಗುರ ಹಾಕ್ತಾರೆ. ನಾಳೆ ನಿನ್ನ ಮಗ ಆದರೂ ಅಷ್ಟೇ, ನಮ್ಮ ಬದುಕಾದರೂ ಅಷ್ಟೇ. ಹೌದು ಅವ್ನು ಯಾರು ಹೇಳೋರು ಕೇಳೋರಿಲ್ಲ. ಅಥವಾ ನಾನು ಏನು ಅವನಿಗೆ ಹೊಡೆದ್ರು, ತಲೆ ಮೇಲೆ ಹೊಡೆದ್ರು, ಅವನಿಗೆ ಅನ್ಯಾಯ ಮಾಡಿದ್ರು ಅವನ ಕಡೆಯವರು ಅಂತ ಬಂದು ಕೇಳಲಿಕ್ಕೆ ಯಾರೂ ಇಲ್ಲ ಅಂದಾಗ, ಬೀದಿಲಿ ಹೋಗೋ ದಾಸೈನೂ ಕೂಡ ನೀನು ಬದುಕಲ್ಲಿ ನಷ್ಟ ಮಾಡೋ ಪ್ರಯತ್ನ ಮಾಡೇ ಮಾಡ್ತಾನೆ. ಹೌದು. ಅಂದರೆ ಬದುಕಿನ್ನೆಷ್ಟು ದಿನ ಇದೆಯೋ, ಈಗ 40 ವರ್ಷ ನನಗೆ, ಇನ್ನೂ 40 ವರ್ಷ, ಇನ್ನೂ 60 ವರ್ಷ ಬಾಕಿ ಇದೆ ದೇವರ ಆಯಸ್ಸಿನ ಪ್ರಕಾರ ಅಂತ ಏನೆಲ್ಲ ಇಲ್ಲ ಇವತ್ತಿಗೆ. ಮನುಷ್ಯನ ಆಯಸ್ 100 ಇರಬಹುದು, ಬಟ್ ಆಯಸ್ ಯಾವಾಗ ಕಡಿಮೆ ಯಾವಾಗ ಅದು ಮುಕ್ತಾಯವಾಗುತ್ತೋ ಗೊತ್ತಿಲ್ಲ. ಯಮಧರ್ಮನ ಆ ಪಾಶ ಯಾವಾಗ ನಮಗೆ ಬೀಳುತ್ತೋ ಗೊತ್ತಿಲ್ಲ. ಹಾಗಾಗಿ 40 ವರ್ಷದಲ್ಲಿದ್ದೀನಿ, ಈಗ ನಾನು ಹೊರಗಡೆ ಹೋದರೂ ಕೂಡ ನನ್ನ ಬದುಕನ್ನು ನನಗೆ ಬದುಕುವುದು ಗೊತ್ತು ಅಂದರೆ ಈ ಪ್ರಶ್ನೆ ಬರುತ್ತೆ ಇಂಥದ್ದೆಲ್ಲ ನಡೆದಾಗ. ಆದರೆ ನೀನು ನಿನ್ನ ಮನಸ್ಸಿಗೆ ನೋವು ಮಾಡ್ಕೊಳ್ಳೋ ಥರ ಮೆಸೇಜ್ ನೋಡೋದು, ಫೋನ್ ನೋಡೋದು, ನೋಡುವ ಹೊರಗಡೆ ಹೋಗೋ ಆಪ್ಷನ್ ಅಂತೂ ಇಲ್ಲಿಲ್ಲ. ಇದನ್ನು ಮೊದಲು ಅರ್ಥ ಮಾಡ್ಕೊ. ಹೌದು ಗುರುಜಿ. ಬಿಡೋದು, ಮಾನಸಿಕವಾಗಿ ಬಿಡೋದು, ದೈಹಿಕವಾಗಿ ಬಿಡೋದು, ಇವೆರಡು ಬೇರೆ ಬೇರೆ ಥರ. ಮಾನಸಿಕವಾಗಿ ಈತನ ಕುರಿತ ಆ ಫೋನ್ ನೋಡೋದು, ಮತ್ತೆ ಅಲ್ಲಿ ಅಂದರೆ ನೋಡುವ ಮಾತಾಡ್ದ ಅನ್ನೋದು ಇವತ್ತಿಗೆ ಕಡಿಮೆ ಅಪರಾಧ. ನನ್ನ ಕತೆಗಳಲ್ಲಿ ಕೇಳೋದಾದ್ರೆ ಹೌದು ಮಾತಾಡ್ದ ಅನ್ನೋದೇ ಕಡಿಮೆ ಅಪರಾಧ. ಅಯ್ಯೋ ಅವರಿಬ್ರು ಮಲಗಿದ್ ನೋಡಿದೆ ಅನ್ನೋದು ಇವತ್ತು ಅತ್ಯಂತ ದೊಡ್ಡ ಅಪರಾಧ. ಅಂದ್ರೆ ನೀನೇನು ಆ ಸ್ಥಿತಿಗೆ ತಲುಪಿಲ್ಲ. ಹೌದು, ಇಲ್ಲ ಗುರುಜಿ. ನಾನು ಏನು ಹೇಳ್ತಾ ಇದ್ದೀನಿ, ಇವತ್ತು ಅಪರಾಧಗಳೇ ತಪ್ಪೇ ಮಾಡದೇ ಇರೋ ನನಗೆ ಜೊತೆ ಇರಬೇಕು ಅಂತ ಕಾಲವೇ ಹೋಗ್ಬಿಟ್ಟಿದೆ ಇವತ್ತಿಗೆ. ಒಂದೇ ಎರಡಾದ್ರೆ ತೊಂದರೆ ಇಲ್ಲ ಸರ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋ ಕಾಲಕ್ಕೆ ಬಂದು ನಿಂತ್ಬಿಟ್ಟಿದ್ದೀವಿ. ಒಂದು ಹೆಣ್ಣಿಗೆ ಅದು ಶಾಪವೋ ವರವೋ ಗೊತ್ತಿಲ್ಲ. ಹೌದವ, ನಾನು 100 ಹೆಣ್ಣು ಮಕ್ಕಳ ಕಣ್ಣೀರು ಒರೆಸಿದ ಹಾಗಲೆಲ್ಲ ನನಗೆ ಅವ್ರಿಗೆ ಇಲ್ಲವಾ ಒಂಚೂರು ಧೈರ್ಯವಾಗಿ ಬದುಕೊಂಡು ಒಂಚೂರು ಗಂಡನ ಮರೆತುಬಿಟ್ಟು ಮಕ್ಕಳು ನೋಡಿಕೊಂಡು ಹೋಗವ ಅಂತ ಫೋನ್ ಅವ್ರಿಗೆ ಧೈರ್ಯ ಕೊಟ್ಟುಬಿಟ್ಟು ಅಲ್ಲೇ ಇರೋಕೆ ನಿರ್ಧಾರ ಮಾಡಿಸ್ಬಿಟ್ಟು ಫೋನ್ ಇಟ್ಟಾಗ ನನಗೊಂದು ಅನಿಸುತ್ತೆ, ಅಯ್ಯೋ ಏನಪ್ಪ ಇದು ಹೆಣ್ಮಕ್ಳು ಜೀವನ. ಅದೇ ಒಬ್ಬ ಪುರುಷನಿಗೆ ಹಿಂಗೆ ಹೇಳೋದಿಲ್ಲ.
ಅವನು ಬೇಕಾದ್ರೆ ಎಲ್ಲೋ ಹೋಗಿ ರೂಮ್ ಮಾಡಿಕೊಂಡು ತಿಂಗಳಾನ್ಗಟ್ಲೆ ಇದ್ದು ಬಂದರೂ ಕೂಡ ಅವನು ಎಲ್ಲೋ ಹೋಗೇನಂತಪ್ಪ ಅಂತಾರೆ ಹೊರತು ಇನ್ನೊಬ್ಬಳಿಂದ ಹೋಗೇನೆ ಅಂತ ಯಾರೂ ಹೇಳಲ್ಲ. ಅದೇ ಹೆಂಡತಿ ಒಂದು ವಾರ 2 ವಾರ ಬೇರೆ ಇರಲಿ ಯಾವನ್ನು ಹುಡುಕೊಂಡು ಹೋಗ್ಬಿಟ್ಟಾಳೆ ಅಂತಾರೆ. ಒಂದು ಹೆಣ್ಣಿನ ಒಂಟಿ ಜೀವನವನ್ನ ಈ ಸಮಾಜ ಛಲವಾಗಿ ಬದುಕ್ತಾವಳಪ್ಪ ಅಂತ ಅನ್ನಲ್ಲ, ಯಾವನ್ನು ನೋಡ್ಕೊಂಡಿರ್ತಾಳೆ ಅಂತಲೇ ಅಂತಾರೆ. ಅವ್ರಿಗೆ ಸಾಕ್ಷಿನೇ ಬೇಕಿಲ್ಲ ಅವ್ರಿಗೆ ಅನ್ನೋರ್ಗೆ. ಹಾಗಾಗಿ ಲೋಕದ ಅಭಿಪ್ರಾಯವನ್ನು ಬಿಟ್ಟುಬಿಡು, ನಿನ್ನ ಧರ್ಮ ಕರ್ಮಗಳ, ನಿನ್ನ ಆತ್ಮಸಾಕ್ಷಿ ಅಂತ ಒಂದಿದೆ. ಸೊ ವಯಸ್ಸು 40 ಆಗಿದೆ, ನಿನ್ನನ್ನ ನೀನು ದುಡ್ಕೊಂಡು ತಿಂತಿದೀಯ, ಸಪರೇಟ್ ಹೋದ್ರು ಒಟ್ಟಿಗೆ ಇದ್ರು ನಿನ್ಗೆ ಇದೊಂದು ಕಾನ್ಫಿಡೆನ್ಸ್ ಇದ್ದೇ ಇದೆ. ಆಯ್ತಲ್ವಾ? ಮೊದಲು ನನ್ನ ಮನಸ್ಸಿಗೆ ಘಾಸಿ ಎಲ್ಲೆಲ್ಲ ಆಗ್ತಾ ಇದೆ, ಈತ ಇದನ್ನು ಮೀರಿ ಇನ್ನು ಏನೇನು ಮಾಡ್ತಿದ್ದಾನೋ ನಿನಗೆ ಗೊತ್ತಿಲ್ಲ. ಅಂದರೆ ಮಾಡ್ತಿದ್ದಾನೆ ಅಂತ ನಾನು ಹೇಳ್ತಿಲ್ಲ, ಒಂದು ವೇಳೆ ಇದ್ರೂ ನಿನಗೆ ಯಾಕೆ ಗೊತ್ತಾಗ್ತಿಲ್ಲ ಅಂದರೆ ನಿನಗೆ ಇದನ್ನು ನೀನು ಫೋನ್ ಚೆಕ್ ಮಾಡಿದಷ್ಟು ಬೇರೆ ಬೇರೆ ಹೋಗಿ ನೀನು ಚೆಕ್ ಮಾಡ್ತಿಲ್ಲ, ಮಾಡೋದು ಬೇಡ. ಯಾಕೆ ಹೇಳ್ತಿದ್ದೀನಿ ಮಾತು ಅಂದರೆ, ನಿನಗೆ ಅಲ್ಲಿ ಏನೋ ಒಂದು ತಿದ್ದುಕೊಳ್ಳೋಕೆ ತಯಾರಿಲ್ಲದ ಗಂಡ, ಅಥವಾ ಹೇಳಿದ್ರೆ ಒಪ್ಕೊಳ್ಳೋಕೆ ತಯಾರಿಲ್ಲದ ಗಂಡ, ನೀನು ಇನ್ನೂ 1000 ಸತಿ ಹೇಳಿದ್ರು ಕೂಡ ಅವರಿಬ್ಬರು ಹೊಂದಾಣಿಕೆಯಿಂದ ನೋಡವ, ನಾನು ಹೇಳ್ತೀನಿ ಈತನ ಈ ನಡೆ ಅಥವಾ ಈ ಸಂಬಂಧ, ಈ ಕೆಟ್ಟ ದುರ್ವರ್ತನೆಗಳು ಅಥವಾ ಈ ಅಕ್ರಮ ಮನಸ್ಥಿತಿಗಳು ಅದು ಯಾವ ಮಟ್ಟಿಗೆ ಒಂದು ದಿವಸ ರಕ್ತಪಾತವಾಗುತ್ತವೆ, ಯಾವ ಮಟ್ಟಿಗೆ ಒಂದು ದಿನ ಈತ ಒಂದೋ ಬೇರೆಯವ್ರು ಸಾಯಿಸ್ತಾರೆ, ಇಲ್ಲ ಇವನಿಗೇನು ಮಾಡ್ಕೊಂಡು ಅಂದರೆ ಇವು ಸಾಸಿವೆಯಷ್ಟು ಸುಖ ಕೊಟ್ಟು ಒಂದು ದಿನ ಬರುತ್ತೆ ತಾಯಿ. ಆ ದಿನ ಬೇರೆಯವ್ರ ಕೈಲಿ ಸಾಯೋದ್ರ ಬದಲು ನಾನೇ ಸತ್ಬಿಡೋಣ ಅನ್ನೋ ನಿರ್ಧಾರ ಮಾಡೋ ಮಟ್ಟಿಗೆ ಅವು ಕರ್ಕೊಂಡು, ನನ್ನ ಹೆಂಡತಿ ಹೇಳಿದ್ ಸರಿ ಅಲ್ವಾ ಅಂತ ದಿನ ನೆನಪಾಗುತ್ತೆ, ಬಟ್ ಕಾಲ ಮಿಂಚು ಹೋಗ್ಬಿಟ್ಟಿರುತ್ತೆ. ಅಂತ ನಾನು ಹೇಳ್ತಾ ಇಲ್ಲ, ಅಕ್ರಮದ ಹೆಣ್ಣಿನ ವಿಚಾರ ಅಂತ ಅಲ್ಲ, ಅದು ಬೇರೆಯವ್ರ ಆಸ್ತಿ ಅಂತಸ್ತು, ಹೆಣ್ಣು ಹೊನ್ನು ಮಣ್ಣು ಯಾವುದಾದ್ರೂ ಸರಿ. ಈ ದಿನ ನನಗೆ ತೋಳ್ಬಲ ಇದೆ, ನಾನು ಇವಳು ಬಿಟ್ಟರು ನಾನು ಬದುಕಬಲ್ಲೆ, ನನಗೆ ಜನ ಇದ್ದಾರೆ, ನನಗೆ ಇನ್ಫ್ಲೂಯೆನ್ಸ್ ಇದೆ, ನನಗಿನ್ನೂ ವಯಸ್ಸಿದೆ, ನನಗೆ ತೋಳ್ಬಲ ಇದೆ, ನನಗೆ ದುಡಿಮೆ ಇದೆ, ನನಗೆ ಅಧಿಕಾರ ಇದೆ, ಹೀಗೆ ತೊಟ್ಲಲ್ಲಿದ್ದಾಗಲೂ ನಮಗೆ ಇನ್ನೊಬ್ಬರು ನಮ್ಮನ್ನು ಉಣಿಸಿ ತಿನ್ನಿಸಿ ಬದುಕಿಸ್ಬೇಕು. ಮತ್ತು ಒಂದು 50-60ಕ್ಕೆ ಬಂದರೂ ಅಲ್ಲ ಹಾಸಿಗೆ ಮೇಲೂ ಅಲ್ಲೂ ಯಾರಿಗೂ ನಮ್ಗೆ ಉಣಿಸಿ ತಿನ್ನಿಸಿ ಓಡಾಡಿಸ್ಬೇಕು. ಈ ಮಧ್ಯದ ಒಂಚೂರು ಓಡಾಟದ ಜೀವನ ಇದೆ. ತೊಟ್ಲಲ್ಲೂ ನಮ್ಗೆ ಯಾರೋ ನೋಡ್ಕೊಳ್ಬೇಕು, ಸಾವಿನ ಹಾಸಿಗೆಯಲ್ಲೂ ನಮ್ಮನ್ನು ಯಾರೋ ನೋಡ್ಕೊಳ್ಬೇಕು. ಬಟ್ ನಮಗೆ ನಾವೇ ಒಂಚೂರು ಗಟ್ಟಿಯಾಗಿ ಓಡಾಡೋದು ಒಂದು 3 ದಿನ, ಹೌದಲ್ವಾ? ಈ 3 ದಿನದಲ್ಲಿ ನಾನು ತೋಳ್ಬಲ ಇದೆ, ನನ್ನ ಮೈಯಲ್ಲಿ ಶಕ್ತಿ ಇದೆ, ನಂಗೆ ದುಡ್ಡಿದೆ, ನಾನು ಕರೆದ್ರೆ ಬರೋಳಕ್ಕೆ ಅವಳು ರೆಡಿ ಇದ್ದಾಳೆ, ಈ ಕಾರಣಕ್ಕೆ ನಾನು ಕಟ್ಕೊಂಡು ಹೆಂಡತಿಗೆ ಹುಟ್ಟಿಸಿದ ಮಕ್ಕಳಿಗೆ ನನ್ನ ಕುಲ, ನನ್ನ ವಂಶ, ನನ್ನ ಹಿರಿಯರು ಎಲ್ಲರೂ ನಡ್ಕೊಂಡು ಬಂದ ಹಾದಿಗೆ ವಿರುದ್ಧವಾಗಿ ನಾನು ಸುಖಕ್ಕೆ ದಾಸನಾಗಿ ಹೋಗುತ್ತೀನಿ ಅಂದರೆ ಅಂಥವ್ರ ಬದುಕೆಲ್ಲ ತಲೆಮರೆಸ್ಕೊಂಡು ಓಡಾಡೋ ದಿನಗಳು ಬರ್ತವೆ. ಆದರೆ ನಿನಗೆ ಹೇಳೋದು, ಒಂದು ಮಗುವಿನ ತಾಯಿಯಾಗಿ ಮತ್ತು ಯಾರೂ ಬೆಂಬಲಕ್ಕಿಲ್ಲದ ಸಮಯದಲ್ಲಿ ಬಡವನ ಕೋಪ ದವಡೆಗೆ ಮೂಲ ಅಂತ ಹೇಳ್ತಾರೆ. ಹೌದು, ನಿನ್ನ ಕೋಪ ಬಹಳ ಪರಿಗಣನೆಗೆ ಒಳಪಡುವ ಸ್ಥಿತಿಯಲ್ಲಿ ನೀನು ಇಲ್ವೇ ಇಲ್ಲ, ಹೌದಲ್ಲವಾ? ಅವಳು ಕೋಪ ಮಾಡ್ಕೊಂಬಿಟ್ರೆ ಬದುಕೋಕಾಗಲ್ಲಪ್ಪ ನಾವು ಅಂತ ಹೇಳಬೇಕು ಅಂದ್ರೆ ನಿನಗೊಂದು ದೊಡ್ಡ ಹಿನ್ನೆಲೆ ಇರಬೇಕು. ಒಂದೋ ಮನೆ ನಿನ್ನಿಂದ ನಡೀತಾ ಇರಬೇಕು, ಅಥವಾ ನಿನ್ನ ಹಿಂದೆ ನಿನ್ನ ಫ್ಯಾಮಿಲಿ, ನಿನ್ನ ತವ್ರ ಮನೆ, ಅಥವಾ ನಿನಗೆ ಯಾರೋ ಒಂದು ಅಂಟ ಬೆಂಬಲ, ಅಪ್ಪ ಅವಳಿಗೆ ದ್ರೋಹ ಮಾಡಿದ್ರೆ ಅವ್ರ ಕಡೆಯವ್ರು ಬಿಡ್ತಾರ ನನ್ನ ಅನ್ನೋ ಭಯ ಏನೂ ಇಲ್ಲ ಇಲ್ಲಿ. ಹೌದು, ನಾನು ಹೇಳ್ತೀನವ, ನೀನು ಈ ದಿನ ಅವಳ ಗಂಡಂಗೆ ಹೇಳಿದೆ, ಅಥವಾ ಇನ್ನು ಏನೋ ಆಯಿತು, ನಾಳೆ ದಿನ ಏನೋ ಒಂದು ಎಡವಟ್ಟು ಮಾಡ್ದಪ್ಪ ಅವಳ ಗಂಡ ಸೇರಿ ಅಥವಾ ಏನೋ, ಅಂದರೆ ಇವ್ರು ಮಾಡಿದ ಮೆಸೇಜು ಚಾಟು ಇದು ಲೆಕ್ಕಕ್ಕೆ ಬರಲ್ಲ ಅವತ್ತು. ಹೌದು ಗುರುಜಿ, ನಿನಗೆ ಎಂತ ದೊಡ್ಡ ಕಳಂಕ ಬರುತ್ತೆ ಅಂದ್ರೆ ಯಾರೋ ಬೈಯೋದು ಬೇಡ, ನಿನಗೆ ದೊಡ್ಡ ಪಶ್ಚಾತ್ತಾಪ ಶುರು ಆಗ್ಬಿಡುತ್ತೆ. ಅದಕ್ಕೆ ನಾನು 6-7 ವರ್ಷದಿಂದನೂ ಆಯ್ತು, ನಾನು ಯಾಕೆ ಹೇಳಲಿಲ್ವಾ, ಕೇಳಲಿಲ್ವಾ, ಅವಳ ಗಂಡನ್ಗೆ ಹೇಳ್ತೀನಿ ಅಂತ ಹೇಳಲಿಲ್ವಾ? ಅಂತಿಮವಾಗಿ ನನ್ನ ಗಂಡನ್ಗೆ ಹೇಳ್ತಾರೆ ಅನ್ನುವ ಭಯ ಇದ್ದಿದ್ರೆ ಎಷ್ಟೊತ್ತಿಗೆ ಯಾವಾಗಲೂ ಬಿಟ್ಟಿರೋಳು. ನಿನ್ನ ಗಂಡನ ಮೆಟ್ನಾಗ ಹೊಡೆದು ಆಚೆ ಹಾಕಿರೋಳು, ಅಥವಾ ಏನು ಮರ್ಯಾದೆಯಿಂದ ನಿನ್ನ ಹೆಂಡತಿ ಜೊತೆ ಬದುಕು, ನನಗೊಂದು ಸಂಸಾರ ಇದೆ, ನಿನ್ನ ಹೆಂಡತಿ ಬಂದು ನನ್ನ ಗಂಡನ್ಗೆ ಹೇಳ್ತಾಳೆ, ನನ್ನ ಗಂಡ ನನ್ನನ್ನು ಅನ್ಯಾಯವಾಗಿ ಕೊಂದ ಹಾಕಿಬಿಡ್ತಾನೆ, ಆ ಮಟ್ಟಿಗೆ ಭಯ ಇದ್ದಿದ್ರೆ ಯಾವತ್ತೋ ಬಿಟ್ಟಿರೋರು. ಹೌದು ಗುರುಜಿ. ಆದರೆ ಅಂತ ಸಂಸ್ಕಾರ ಆ ಕಡೆ ಇಲ್ಲ ಅಂದಾಗ, ಜೀವ ಹೋಯ್ತು ನಾಳೆ ಏನೋ ಆಯಿತು ಅಂದಾಗ ಆ ಪಾಪ ನಿನಗೆ ಯಾಕವ? ಹೌದು, ಆಯಿತು, ಈ ಸಮಯದಲ್ಲಿ ಅಯ್ಯ ಭಗವಂತ
ನನ್ನ ಪಾಲಿಗೆ ಈ ಈ ಈ ಕಷ್ಟ ಇದೆಯಲ್ಲ, ಜಗತ್ತಲ್ಲಿ ನಾನು ಮೊದಲ ಹೆಣ್ಮಗಳಲ್ಲ. ಹೆಣ್ಮಗಳಾಗಿ ಹುಟ್ಟಿದ ತಪ್ಪಿಗೆ ಅಥವಾ ಇಂಥವ್ರನ್ನು ಕಟ್ಟಿಕೊಂಡು ತಪ್ಪಿಗೆ ಏನೋ ಪುಣ್ಯಕ್ಕೆ ನಿಂದೊಂದು ದುಡಿಮೆ ಅಂತ ಇದೆ. ಹೌದು ಗುರುಜಿ, ನಾನು ಅದನ್ನೇ ಮೊದ್ಲು ಹೇಳಿದ್ದು. ಪಾಪ ನಿಮ್ಮ ಕರೆ ಮಾಡೋ ಅಂತ ಹೆಣ್ಮಕ್ಳುಗಳ ಕತೆ ಕೇಳ್ಬಿಟ್ಟು ನಾನೇ ನಿಜ ಸಮಾಧಾನ ಮಾಡ್ಕೊಂಡು, ನಂದ್ ಏನೂ ಅಲ್ಲ, ಎಲ್ಲಾ ದೇವ್ರಿಗೆ ಬಿಟ್ಬಿಡೋದು, ಫಲಾನುಫಲ ಅವ್ರ ಕರ್ಮ, ಈಗ ನಿಯತ್ತಾಗಿದಾರ, ಅದು ದೇವ್ರೇ ನಿಶ್ಚಯ ಮಾಡಿ ಅವ್ರ ಕರ್ಮಕ್ಕೆ ಏನ್ ಕೊಡ್ತಾರೋ ಅದ್ ಕೊಡ್ಲಿ ಅಂತ ಕಂಪ್ಲೀಟ್ ಬಿಟ್ಬಿಟ್ಟಿದೀನಿ ಗುರುಜಿ. ನಾನೀಗ ಇಲ್ಲಿ ಕೆಲವೊಮ್ಮೆ ಇಂತಹ ಪರಿಸ್ಥಿತಿಗಳು ಎದುರುಗಡೆ ಬಂದಾಗ ತಿದ್ದುವ ಪ್ರಯತ್ನ ಮಾಡುವುದು ಒಬ್ಳು ಪ್ರತಿವ್ರತೆಯಾಗಿ, ಒಬ್ಳು ನಿಜವಾದ ಹೆಂಡತಿಯಾಗಿ ಅದು ನಿಮ್ಮ ಕರ್ತವ್ಯ ಹಾಗೂ ಅದು ಧರ್ಮ ಕೂಡ. ಹೌದು. ಆದ್ರೆ ಅದರ ನಂತರವೂ ಮಾತಿಗೆ ಬಗ್ಗುತ್ತಾ ಇಲ್ಲ ಅಂದಾಗ ಶಿಕ್ಷೆ ಕೊಡೋ ಹಂತದಲ್ಲಿ ನೀವಿಲ್ಲ, ಶಿಕ್ಷೆ ಕೊಡೋಕೆ ನೀವ್ಯಾರು ಅಲ್ಲ. ಹೌದು ಗುರುಜಿ. ಮಾತಿಗೆ ಬಗ್ಗಿಸುವ ಅಥವಾ ಸರಿ ಮಾಡುವ ಪ್ರಯತ್ನ ಒಂದು ಹೆಂಡತಿಯಾಗಿ, ಇನ್ನೊಂದು ಬಹುಶಃ ಆ ಜಾಗದಲ್ಲಿ ಯಾರಿದ್ರು ಒಬ್ಬ ಮನುಷ್ಯನಾಗಿ ಅದನ್ನ ಕರ್ತವ್ಯ ಆಗಿರ್ತೋ ಏನೋ. ಅಯ್ಯೋ, ಈ ದಾರಿಯಲ್ಲಿ ಹೋದ್ರೆ ರಾವಣನ್ನೇ ಬಿಟ್ಟಿಲ್ಲ, ಪರಸ್ತ್ರೀ ಮೇಲೆ ಆಸೆ ಪಟ್ಟ ರಾವಣನೇ ಶಕ್ತಿಶಾಲಿ, ಅವನಿಗಿಂತ ಶಕ್ತಿಶಾಲಿನಾ ನೀನು? ಅವನಿಗಿಂತ ಶಿವಭಕ್ತನ ನೀನು? ಅವನೇನು ಸರ್ವನಾಶವಾಗುವುದ? ನಿಂದಿನ್ನೇ ಯಾವ ಕಥೆನಪ್ಪ? ಹೌದು ಗುರುಜಿ, ನಿಜ. ಅಂದ್ರೆ ಈಗ ನನ್ನ ದೃಷ್ಟಿಯನ್ನ ಬದಲಿಸುವ ಸಮಯ. ಗಂಡನನ್ನು ಬದಲಿಸಕ್ಕಾಗಲ್ಲ ಅಂದ್ರೆ ನನ್ನ ದೃಷ್ಟಿ ಬದಲಾಯಿಸಬೇಕು. ಆ ಫೋನ್ ನೋಡೋದು ಬಿಡಬೇಕು. ಅಲ್ಗೋದ್ನ, ಇಲ್ಗೋದ್ನ, ಇಲ್ಲಿ ಮಲಗದ್ನ, ಇಲ್ಲೆದ್ನ, ಅವ್ರೇನೋ ಮಾಡ್ತಿರ್ಬೋದು, ಅವರಿಬ್ರು ಏನೋ ಸೇರ್ಕೊಂಡು ಒಳಸಂಚು ಮಾಡ್ತಿರ್ಬೋದು, ಅಥವಾ ಅವರಿಬ್ರು ಎಲ್ಲೋ ಹೋಗಿರ್ಬೋದಾ. ನನಗೆ ಮನೆಯಲ್ಲಿ ಗಂಡನ ಸೇವೆ ಅಂದ್ರೆ ಊಟ ಬಡಿಸೋದು ಅಥವಾ ಬಟ್ಟೆ ಒಗೆಯೋದು ಏನಿದೆ ಅದನ್ನು ಮಾಡಿಕೊಳ್ತಾ ನನ್ನ ಪೂರ್ಣ ಗಮನ ನನ್ನ ಆರೋಗ್ಯ ಮತ್ತು ಮನೆಯ ನೆಮ್ಮದಿ ಮತ್ತು ಮಗನ ಬದುಕು. ಅಂದರೆ ಅವನ ಮುಂದೆ 14 ಅಂದ್ರೆ ಏನು ಸುಮ್ಮನೆ ಅಲ್ಲ, ಅವನ ಮುಂದೆ ಇಂಥ ಚಿಕ್ಕ ವಿಚಾರಗಳು ಚರ್ಚೆ ಆದರೂ ಕೂಡ ಅದು ಅನ್ಕಾನ್ಶಿಯಸ್ ಮೈಂಡಲ್ಲಿ ಅದು ರೆಕಾರ್ಡ್ ಆಗುತ್ತೆ. ಹೌದು ಗುರುಜಿ, ಅದೇ ಒಂದು ಭಯ ನನ್ಗೆ. ಹಂಗಾಗೆ ನಾನು ಏನೂ ಮಾತಾಡೋ ಅಂತ ಪರಿಸ್ಥಿತಿನಲ್ಲಿ ಇಲ್ಲ ಗುರುಜಿ. ಹೌದು, ಅರ್ಥಾತ್ ತುಂಬಾ ಇನ್ನೇನು ಬಿದ್ದೋಗೋ ಕೊಂಬೆಯನ್ನು ಸರಿ ಮಾಡ್ಲಿಕ್ಕೆ ಹೋಗಿ ಮರನೇ ಬಿದ್ದು ಹೋಗೋ ತರ ಆಗಬಾರ್ದಲ್ವಾ? ಹೌದು. ಈಗಿನ ಚಿಗುರ್ತಾ ಇರೋ ಮರ, ಇದು ಪೀಚು ಅವೆಲ್ಲ ಮಗುವನ್ನು ಆ ಚಿಗುರನ್ನೇ ನೀವು ಯಾವುದೋ ಇನ್ನೇನು ಬಿದ್ದು ಹೋಗೋ ತುಂಡನ್ನು ತುಂಬ ಕಾಪಾಡ್ಕೊಳ್ಳೋಕೆ ಹೋಗಿ ಚಿಗುರನ್ನು ವಸ್ಕ ಹಾಕುವುದು ಧರ್ಮವಲ್ಲ. ಈಗೇನು ಮಾಡ್ತೀವಿ ನೋಡುವ, ಇದನ್ನು ಎಷ್ಟೋ ಸಾವಿರಾರು ಕಥೆಗಳಿದ್ದಾವೆ, ಕೇಳು. ಒಮ್ಮೆ ನಿನ್ನ ಬದುಕಲ್ಲಿ ಅಂದ್ಕೋ, ನಿನಗೆ ಯಾವತ್ತು ಗಂಡನಿಂದ ಎಷ್ಟು ಪ್ರೀತಿ ಸಿಗಬೇಕು, ಏನು ಇಷ್ಟು ವರ್ಷ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ರಿ, ಈಗೇನೋ ಸ್ವಲ್ಪ ಕೆಟ್ಟಿದೆ, ಭಗವಂತ ಇನ್ನೂ ನನ್ನ ಪಾಲಿಗೆ ಏನೋ ಇದೆ ಅನ್ನೋದಾದರೆ ನಾಳೆ ದಿನ ಸರಿಯೋದು ಕಾಲಕ್ಕೆ ನಾನು ಆಯ್ತು ನನ್ನ ಗಂಡ ಅಂತ ಒಪ್ಕೊಳ್ತೀನಿ, ಪ್ರೀತಿಸ್ತೀನಿ. ಅಲ್ಲಿವರೆಗೂ ನನ್ನ ಮನೆ, ನನ್ನ ಮಗು, ನನ್ನ ಬದುಕನ್ನು ಕಾಪಾಡಿಕೊಳ್ಳೋದು ನನಗೆ ಬಹಳ ಮುಖ್ಯ. ಇಲ್ಲಿ ನೀನು ಆಕೆಯನ್ನು ಪ್ರಶ್ನೆ ಮಾಡೋದು, ಈಗ ಏನೋ ಏನು ಫಾಲೋ ಅಪ್ ಮಾಡೋದು, ಫೋನ್ ನೋಡೋದು, ಮೆಸೇಜ್ ನೋಡೋದು ಬೇಡವ. ನೀನೆಂದು ಎಂಥವ್ರಿಗೂ ಒಂದು ಕಾಲದಲ್ಲಿ ಬುದ್ಧಿ ಕೆಡುತ್ತೆ, ನಾನಾ ರೀತಿಯಲ್ಲಿ ಕೆಡುತ್ತೆ. ಕೆಲವರು ಮನೆ ಬಿಟ್ಟು ಹೋಯ್ತಾರೆ, ಕೆಲವರು ಹಿಂಗೆ ಅಕ್ರಮ ಸಂಬಂಧ ಇಟ್ಕೊಳ್ತಾರೆ, ಕೆಲವರು ಕುಡಿತಕ್ಕೆ ದಾಸ ಆಗುತ್ತೆ. ಅಂದ್ರೆ ಒಂದು ಹಂತಕ್ಕೆ ಧರ್ಮರಾಯನಂಗೆ ಬದುಕಿರ್ತಾರೆ. ಅದು ಏನೋ ಇದ್ದಕ್ಕಿದ್ದಂಗೆ. ಅದಕ್ಕೆ ಮಹಾಭಾರತದಲ್ಲಿ ಅದಕ್ಕೆ ದೊಡ್ಡವರು ಹೇಳ್ತಾರೆ, ವಿಧಿ ಬುದ್ಧಿಯನ್ನು ಕೆಡಿಸಿಬಿಡುತ್ತೆ. ಅವರವರ ಕೇಡುಗಾಲ ಬಂದಾಗ ಆ ಹಾವನ್ನು ಹಿಡ್ಕೊಳ್ಳೋಕೆ ಹೋಗುವಷ್ಟು ಕೆಟ್ಟ ಬುದ್ಧಿ ಬಂದುಬಿಡುತ್ತೆ. ನಿಜ ಗುರುಜಿ. ಜ್ಞಾನಿಗಳಿಗೂ ಕೆಟ್ಟ ಬುದ್ಧಿ ಅದು ಎಂಥ ಪವಾಡ ಅನ್ಸ್ಬಿಡುತ್ತೆ. ಈ ಎಲ್ಲಪ್ಪ ಇದೇನಪ್ಪ ದೇವ್ರ ಥರ ಇದ್ದವನು ಇವನು ಯಾಕೆ ಹಿಂಗೆ ಮಾಡ್ಕೊಂಡು ಅನ್ಸ್ಬಿಡುತ್ತೆ. ಈಗ ನೀನೇ ಆ ಹೆಣ್ಣಿನ ಬಗ್ಗೆ ಹೇಳಿದೆ, ಇಲ್ಲಪ್ಪ ಎಲ್ಲ ಗೊತ್ತಿರೋರಿ ಚೆನ್ನಾಗಿದ್ದವ್ರಿ ಯಾಕೆ ಹಿಂಗಾಯ್ತೋ ಏನೋ ಅಂತ. ಹೌದು, ನನ್ನ ದೃಷ್ಟಿಲಿ ಗುರುಜಿ ನನ್ನ ಗಂಡ ಆಗ್ಬೋದು ತುಂಬಾ ಒಳ್ಳೆ ಮನುಷ್ಯ ಆಯ್ತಾ. ಅಂದ್ರೆ ಇದು ಅನ್ನೋದ್ ಬಿಟ್ರೆ, ನನ್ನ ವಿಚಾರದಲ್ಲಿ ಸ್ವಲ್ಪ ಕೋಪ ಮುಂಗೋಪ ಅದನ್ ಬಿಟ್ರೆ ಎಲ್ಲಾ ವಿಚಾರದಲ್ಲೂನು ಆತರ ಬೇರೆ ಅಪರಾಧ ಒರ್ಸೋಂತ ಆತರ ಏನಿಲ್ಲ. ಈಗ ಈಗ ಕುಡಿತಾ ಇಲ್ಲ, ಕುಡಿದು ಬಂದು ಹೊಡಿಯೋದು ಅಥವಾ ಹಿಂಸೆ ಮಾಡೋದು, ದುಡ್ಡು ಆತರ ಎಲ್ಲ ಏನೂ ಇಲ್ಲ ಗುರುಜಿ. ಈವನ್ ಮಗನ್ಗೂ ಅಷ್ಟೇ ತುಂಬಾ ಜವಾಬ್ದಾರಿ, ಒಳ್ಳೆ ಸ್ಕೂಲ್ ನಲ್ಲಿ ಓದಿಸ್ತಾ ಇದ್ದಾರೆ. ಅವ್ರದ್ದು ಏನಿದೆ ಜವಾಬ್ದಾರಿ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ ಗುರುಜಿ. ಯಾಕೆಂದ್ರೆ ನನ್ ತಂದೆ ನೋಡಿದ ಅಂತ ಇದ್ರಲ್ಲಿ ಈತ 100% ಒಬ್ಬ ಒಳ್ಳೆ ತಂದೆ.
ಗಂಡನಾಗೂನು ತನ್ನ ಕರ್ತವ್ಯ ಎಲ್ಲ ನಂಗ್ ಬೇಕು ಬೇಡ, ನಾನ್ ದುಡಿಯೋ ದುಡ್ಡಲ್ಲಿ 1 ರೂಪಾಯಿ ಇಸ್ಕೊಳಲ್ಲ, ನನಗೆ ಪೂರ್ಣ ಸ್ವತಂತ್ರ ಇದೆ, ನಾನು ಎಲ್ಲಾದ್ರೂ ಹೋಗ್ಬೋದು, ಎಲ್ಲಾ ತರಾನು ಇದೆ ಗುರುಜಿ. ನಾನು ಆತರ ಎಲ್ಲ ಏನಲ್ಲ, ಊಟಕ್ಕೆ ಬಟ್ಟೆಗೆ ತುಂಬಾ ಅದೆಲ್ಲ ಇದೆ. ಬಟ್ ಏನೊಂದು ಕೊರಗು ಅಂದ್ರೆ ಇದು ನಂಬಿಕೆ ದ್ರೋಹ ಅನ್ನೋದು ಎಲ್ಲೋ ಈಗ ನಾನು ತುಂಬಾ ಸಮಾಧಾನ ತಗೊಂಡಿದೀನಿ ಗುರುಜಿ, ಇಲ್ಲ ಅಂತ ನಾನು ಹೇಳಲ್ಲ. ಒಂದು ವಿಚಾರ, ಹೇಗೆ ಒಂದು ಹನಿ ವಿಷವೂ ಕೂಡ ಸಮಗ್ರ ಅಮೃತವನ್ನ ಪೂರ್ಣ ವಿಷಮಯ ಮಾಡಬಲ್ಲದು. ಹೌದು. ಅರ್ಥಾತ್ ಹಾಗೆ ಈ ಮನುಷ್ಯನ ಒಂದು ದುರಭ್ಯಾಸವೂ ಕೂಡ ಇಡೀ ಮನೆ, ಮನಸ್ಸು ಮತ್ತೆ ವಂಶವನ್ನು ಕೂಡ ಸರ್ವನಾಶ ಮಾಡಬಲ್ಲದು. ಎಲ್ಲವೂ ಸರಿ ಇತ್ತು, ಇದು ಯಾವುದೋ ಒಂದು ಅಷ್ಟೇ ಸಾರ್. ಹೌದು, ಒಳಿತನ್ನ ಮಾತ್ರ ತುಂಬಾ ಗಮನ ಕೊಟ್ಟು ಹೇಳೋದು ಅದು ಒಳ್ಳೆ ವ್ಯಕ್ತಿತ್ವ. ಹೌದು ಸರ್, ಇದೊಂದು ನಡೀತಾ ಇದೆ, ಅದು ಬಿಟ್ಟರೆ ಇನ್ನೆಲ್ಲ ಅದ್ಭುತ. ಹೌದು, ಬಟ್ ಈ ಒಂದನ್ನು ನೀನು ತುಂಬ ನಿರ್ಲಕ್ಷ್ಯ ಮಾಡಂಗಿಲ್ಲ. ನಿರ್ಲಕ್ಷ್ಯ ಮಾಡು. ಎಲ್ಲಿ ಈತನ ಏನು ಫೋನ್ ಚೆಕ್ ಮಾಡೋದು, ಅದು ಮಾಡೋದು, ನೋಡೆ ಅಂತ ಕೊಟ್ಟರು ನೀನು ಎನ್ಕ್ವೈರಿ ಅಥವಾ ಮೆಸೇಜ್ ಚೆಕ್ ಮಾಡುವಷ್ಟು ದುರ್ಬುದ್ಧಿ ಬೇಡ. ಯಾಕಂದ್ರೆ ಅದರಿಂದ ನಿನಗೆ ದುಃಖ, ಲಾಭ ಇಲ್ಲ. ಹೌದು ಗುರುಜಿ. ಹಾಗಾಗಿ ಇದರಿಂದ ಮನೆಗೆ ತೊಂದರೆ ಆಗದ ಹಾಗೆ ಆಯ್ತವ, ನಿನಗೆ ಹೇಳ್ತೀನಿ, ಇದು ಆತನ ಮೂಲ ಸ್ವಭಾವ ಅಲ್ಲ. ಏನು ನಾಟಕದಲ್ಲಿ ಒಳ್ಳೆಯ ಮನುಷ್ಯ ಕೆಟ್ಟ ಪಾತ್ರವೂ ಕೂಡ ಮಾಡಬೇಕಾಗುತ್ತೆ. ಹೌದು, ಹೌದಲ್ವ? ರಾವಣ ಅಥವಾ ಸಂಪೂರ್ಣ ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡಿರೋ ನಿಜ ಜೀವನದಲ್ಲೂ ಹಂಗೆ ಇರ್ತಾನೆ ಅಂತಿಲ್ಲ. ಒಂದು ರಾತ್ರಿಗೆ ಕೆಟ್ಟವನ್ನ ಕಾಣಿಸ್ಕೊಳ್ಬೇಕಾಗುತ್ತೆ. ಬದುಕಲ್ಲಿ ಕೆಲವೊಮ್ಮೆ ಒಳ್ಳೆ ವ್ಯಕ್ತಿತ್ವಗಳು ಒಂದು ಅರೆಗಳಿಗೆ ಕೆಟ್ಟವರಾಗಿ ವರ್ತಿಸ್ತಾರೆ. ಅದು ವಿಧಿ ಕೈವಾಡ ಅಥವಾ ಅವರ ಹಣೆ ಬರಹ. ಆ ಸಮಯದಲ್ಲಿ ಪೂರ್ಣ ವ್ಯಕ್ತಿತ್ವವನ್ನೇ ತ್ಯಜಿಸುವುದು ತರವಲ್ಲ. ಬಟ್ ನಿನಗೆ, ಮಕ್ಕಳಿಗೆ, ಮನೆಗೆ ಹಾನಿ ಆಗದಂಗೆ ಕಾಪಾಡಿಕೊಳ್ಳು. ಅಂದ್ರೆ ಮಳೆಯನ್ನು ಬೇಡ ಅಂತ ಬೈತಾ ಕೂರ್ಲಿಕ್ಕೆ ಆಗಲ್ಲ. ಬಟ್ ಮಳೆಯ ಹನಿ ಮನೆಯ ಒಳಗಿರೋ ಜನರನ್ನು ನೆನೆಯದಾಗಿ ಒಂದು ಮೋಲ್ಡ್ ಹಾಕಿಸ್ಬೋದು, ಕೊಡೆ ಹಿಡಿಬೋದು. ಅಂದರೆ ಇಡೀ ಸಮಗ್ರ ಮಳೆಯನ್ನೇ ದೂಷಿಸಬಾರ್ದು. ಅದರಿಂದ ನನಗೆ ತೊಂದರೆ ಆಗದಂಗೆ ಕಾಪಾಡಿಕೊಳ್ಬೇಕಷ್ಟೇ. ಮೇಲಿಂದ ಮಳೆ ಬರ್ತಾ ಇದೆ, ಅಯ್ಯೋ ಎಲ್ಲ ಒದ್ದೆ ಆಯಿತು ಅಂತ ಮಳೆ ಬೈಲಿಕ್ಕಾಗಲ್ಲ. ನಾನು ರಕ್ಷಣೆ ಮಾಡ್ಕೊಳ್ಳೋ ನನಗೆ ಗೊತ್ತಿರಬೇಕು. ನಿನ್ನ ಮನೆ, ನಿನ್ನ ಮಗು, ನಿನ್ನ ಮನಸ್ಸು, ನಿನ್ನ ಅಂತರಂಗ, ನಿನ್ನ ಬದುಕಿನ ನೆಮ್ಮದಿ, ಈ ವ್ಯಕ್ತಿಯ ಈ ವರ್ತನೆಯಿಂದ ನನ್ನ ಮನೆ, ನನ್ನ ಮನಸ್ಸು, ನನ್ನ ನೆಮ್ಮದಿ ಹಾಳಾಗದಂಗೆ ನೋಡ್ಕೊಳ್ಳೋ ಅದು ನನ್ನ ಜವಾಬ್ದಾರಿ. ಒಂದು ಹಂತಕ್ಕೆ ಪ್ರಯತ್ನ ಪಟ್ಟಿದ್ದಾಯ್ತು, ಬದಲಾಗಲ್ಲ ಅಂತಾಗ ನೀನು ಮಗುವಿನ ಜವಾಬ್ದಾರಿ ನೋಡ್ಕೊಳ್ತಾ ನೋಡುವ, ಬೇರೆಯವ್ರು ಹೇಳ್ದಂಗೆ ಇದೊಂದು ಕಷ್ಟ ಅಲ್ಲ ಅಂತ ನಾನು ಹೇಳಲ್ಲ. ಪ್ರಾಮಾಣಿಕ ನಿಯತ್ತಿನ ಹೆಂಡತಿಯಾಗಿ ನಿನಗೆ ಕಷ್ಟವೇ. ಅದೇ ನಿನ್ ಗಂಡ ಮಾಡ್ದಂಗೆ ನೀನು ಇನ್ಯಾವನಿಂದೂ ಹೋಗಿದ್ರೆ ಇದು ನಿನಗೆ ಕಷ್ಟ ಅಲ್ಲ. ಹೌದಲ್ವಾ? ಪ್ರಾಮಾಣಿಕವಾಗಿ ನಿಯತ್ತಾಗಿ ಬದುಕೋರ್ಗೆ ಇಂಥ ಒಂದು ಮೆಸೇಜ್ ನೋಡಿದಾಗ ಹೃದಯಘಾತಕ್ಕಿಂತ ಬೇರೇನೂ ಇಲ್ಲ. ಅದು ಹೌದು ಗುರುಜಿ. ಅದೇ ನನ್ಗೆ ಒಂದು ಇವಾಗ ಅದನ್ನ ಬೇರೆಯವ್ರು ಹೇಳ್ದಂಗೆ ಇದೇನು ದುಃಖ ಅಲ್ಲ ಅಂತ ನಾನು ಹೇಳಲ್ಲವ. ಯಾಕಂದ್ರೆ ನನಗೆ ಗೊತ್ತು ಆ ಸಂವೇದನೆ ಯಾವ ತರದ್ದು ಅಂತ. ಹಾಗಾಗಿ ನಾನು ನಿನಗೆ ಹೇಳ್ತಾ ಇದ್ದೀನಿ, ನಿನ್ನ ಗಂಡನ ಈ ವರ್ತನೆ ರಾತ್ರಿ 9 ಗಂಟೆಗೆ ಶುರುವಾಗಿ ಬೆಳಗಿನ ಜಾವ 6 ಗಂಟೆಗೆ ಮುಗಿಯೋ ಒಂದು ನಾಟಕದಲ್ಲಿ ಬರುವ ಒಂದು ಕೆಟ್ಟ ಪಾತ್ರದ ಹಾಗೆ ಇನ್ನೊಂದು 6 ತಿಂಗಳಲ್ಲವ ಇದು ಪೆಟ್ಟು ಸರಿ ಹೋಗುತ್ತೋ ಇಲ್ಲ ಮನ ಪರಿವರ್ತನೆ ಆಗುತ್ತೋ, ಇನ್ನು 6 ತಿಂಗಳು ಅಂದರೆ ಮುಂದಿನ ಹೊಸ ವರ್ಷದ ಆರಂಭದ ವೇಳೆಗೆ ಇದು ನಿನ್ನ ಮನೆಗೆ ಸರಿ ಹೋಗಿರುತ್ತೆ. ಬಟ್ ಅಲ್ಲಿಯವರೆಗೂ ನೀನಿದನ್ನ ಕೆಣಕಿ ಆತ ಕುಡಿಲಿಕ್ಕೆ ಕಾರಣ ಪ್ರಚೋದನೆ ನೀಡಂಗೆ ಆಗಬಾರ್ದು. ಬಾಯಿ ಮುಚ್ಕೊಂಡಿರು. ಕೆಲಸ ನೋಡ್ಕೊ, ನಿನ್ನ ಮಗು ನೋಡ್ಕೊ, ಇದನ್ನು ಪ್ರೀತಿ ಕೊಡು. ನೋಡುವ, ನಾನು ಹೇಳಿದ್ನಲ್ಲ, IS 100 ಅಂತ ಭಗವಂತ ಹೇಳಿರಬಹುದು, ಆದರೆ ಅಲ್ಪಾವಧಿಗೆ ನಾವು ಹೊರಟು ಬಿಡಬೇಕಾಗಬಹುದು. ನಾಳೆ ಇನ್ನೇನು ಸಾಯೋ ಗಳಿಗೆಯಲ್ಲಿ ಅಯ್ಯೋ ನಾನು ಬರೀ ಅದೊಂದು ವ್ಯಾಜ್ಯವನ್ನು ಪರಿಹರಿಸೋದ್ರಲ್ಲಿ ನನ್ನ ಬದುಕು ಮುಗಿದು ಹೋಯಿತು, ಮಗನಿಗೊಂದು ಒಳ್ಳೆ ಕತೆ ಹೇಳಲಿಲ್ಲ, ಮಗನಿಗೊಂದು ಬಾಲ್ಯವನ್ನು ಬ್ಯೂಟಿಫುಲ್ ಮಾಡಲಿಲ್ಲ, ಮಗನಿಗೊಂದು ತಂದೆಯ ಒಳ್ಳೆಯ ಗುಣಗಳ ಕುರಿತು ಪ್ರಚಾರ ಮಾಡಲಿಲ್ಲ, ಅಥವಾ ಮಗನಿಗೆ ಜಗತ್ತಿನ ಬ್ಯೂಟಿಫುಲ್ ಅಥವಾ ಜಗತ್ತಿನ ಸೌಂದರ್ಯದ ಬಗ್ಗೆ ನಾನು ಅವನಿಗೆ ಲೋಕಜ್ಞಾನ ಹೇಳಲಿಲ್ಲ, ಬರೀ ಇದನ್ನೊಬ್ಬನ ತಿದ್ದುಕೊಂಡು ನನ್ನ ಜೀವನ ವ್ಯರ್ಥ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಹಂಗೆ ಆಗಬಾರ್ದು. ಹೌದು, ಈಗೀಗ ಹಂಗೆ ಆಗೋಗ್ತಾ ಇದೆ ಗುರುಜಿ. ಹೆಂಗೆ ಅಂದ್ರೆ ಈಗ ನನ್ ಮಗ ಅವನು ಏನಂತಾರೆ, ಅವನಿಗೆ ತಿದ್ದಿ ಬುದ್ಧಿ ಹೇಳೋ ಅಂತ ವಯಸ್ಸಿಗೆ ಬಂದಿದ್ದಾನೆ. ನಾನ್ ಇನ್ನೂ ನಮ್ಮ ಸಂಸಾರನೇ ಸರಿ ಮಾಡ್ಕೊಳ್ಳೋ ತರ ಊರಿಗೆ ಹೇಳೋ ತರ ಆಗತ್ತಲ್ಲ ಅಂತ ಈಗೀಗ ಸ್ವಲ್ಪ ನನ್ಗೂನು ಅನ್ನಿಸ್ತಾ ಇದೆ. ಬೇಡ, ಅವ್ರವ್ರ ವಿವೇಚನೆಗ್ ಬಿಟ್ಬಿಡ್ಬೇಕು. ಬಿಕಾಸ್ ಅವರು ದೊಡ್ಡವರಾಗಿದ್ದಾರೆ. ಈಗ ಅವ್ರು ಮೆಸೇಜ್ ಮಾಡ್ತೀನಿ ಅಂತ ತಿಳಿದೇ ಮಾಡ್ತಾರೆ.
ಗೊತ್ತಿಲ್ದೆ ಅಯ್ಯೋ ಏನೋ ಪಾಪ ಗೊತ್ತಿಲ್ದೆ ಮಾಡ್ಬಿಟ್ಟಿದಾರೆ ಹಂಗ್ ಹೇಳಕ್ ಆಗಲ್ಲ ಅಲ್ವಾ ಗುರುಜಿ? ನೋಡವ್ವ, ಅಂಥದ್ದೊಂದು ತೀರಾ ಒಂದೇ ನಿಂತು ಹೆಜ್ಜೆಲ್ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಲಿಕ್ಕೆ ದೊಡ್ಡ ಕಾರಣ ಬೇಕು. ಅಂತ ಕಾರಣ ನಿನಗೇನು ಸಿಕ್ಕೇ ಇಲ್ಲ. ಹೌದು ಹೌದು ಹೌದಲ್ಲವಾ? ಅರ್ಧಾರ್ಥ ವರ್ಷವಿಡೀ ಪಾಠ ಮಾಡಿಯೂ ಕೂಡ ಹೇಗೆ ಮಕ್ಕಳು ಫೇಲ್ ಆಗ್ತಾರೆ, ಅದು ಶಿಕ್ಷಕನ ದೋಷ ಅಂತ ಹೇಳಲಿಕ್ಕೆ ಆಗಲ್ಲ. ಹೌದು ಹೌದು ಹಾಗೆ ವರ್ಷವಿಡೀ ಹೇಳಿದ್ರು ಅವರು ತಮ್ಮ ನ್ಯೂನ್ಯತೆಯನ್ನು ಮುಂದುವರಿಸ್ತಾರೆ, ಅದು ನಿಮ್ಮ ದೋಷವಲ್ಲ. ಹಾಗಂತ ಶಿಕ್ಷಕನ ಕೆಲಸದಿಂದ ತೆಗೆದಾಕ್ಲಿಕ್ಕೆ ಆಗಲ್ವೇ? ಹೌದು, ಆಗಲ್ಲ. ಹಾಗಾಗಿ ಈ ಪರಿಸ್ಥಿತಿಯಲ್ಲೂ ಕೂಡ ನಿನ್ನ ಸ್ಥಾನಮಾನ ಹಾಗೂ ನಿನ್ನ ಪ್ರಯತ್ನ ಸೋತಿದೆ ಅಂತ ನೀನು ಭಾವಿಸಬೇಡ. ಆತನಿಗೆ ಮನಪರಿವರ್ತನೆಯಾಗಿ ಇದು ಒಂದು ಹಂತಕ್ಕೆ ನಾನು ಹೇಳದಂಗೆ ಇದು ಗರ್ಭದಿಂದ ಬಂದಿರುವ ಆತನ ಕೆಟ್ಟ ಗುಣ ಅಲ್ಲ, ಮಧ್ಯದಲ್ಲಿ ಸಹವಾಸದಿಂದ ಆಗಿರೋದು. ಹೌದು ಹೌದು. ನಮ್ಮ ಕನ್ನಡದಲ್ಲಿ ಒಂದು ಅದನ್ನೇ ನಮ್ಮ ಭಾಗವತದಲ್ಲಿ ಬರುವಂಥ ಹಾಡು ಸಾಲನ್ನೇ ನಮ್ಮ ಕನ್ನಡದ ಹಾಡಲ್ಲಿ ಸೇರಿಸಿದ್ದಾರೆ. ಈ ಕಾಂತಾರ ಅನ್ನೋ ಸಿನಿಮಾದಲ್ಲಿ ಅದೊಂದು ಕರ್ಮದ ಸಾಂಗ್ ಇದೆ. ಗರ್ಭದಲ್ಲೇ ಆದ ಗಾಯ ಹಣೆ ಬರಹ, ಬದುಕಿಡೀ ಮದ್ದು ಹುಡುಕಿ ಅಲೆದಾಡುವೆ ಅಂತ. ಅಂದರೆ ಗರ್ಭದಿಂದಲೇ ಬಂದಿರುವ ಕೆಲವು ದುಷ್ಟ ವಿಚಾರಗಳಿಗೆ ಮದ್ದೇ ಇಲ್ಲ, ಬದುಕಿಡೀ ಮದ್ದು ಹುಡುಕಿ ಅಲೆದಾಡ್ತೀವಿ, ಆದ್ರೆ ಮದ್ದು ಸಿಗಲ್ಲ ಅಂತ. ಕೆಲವರಿಗಿರುತ್ತೆ ಆ ಕಾಮುಕತನ ಹುಟ್ಟಿನಿಂದ ಅದು ಗರ್ಭದಿಂದ ಬಂದುಬಿಟ್ಟಿರೋದು, ಅದನ್ನು ಪರಿಹರಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಕೆಲವೊಂದು ಈ ಮದ್ಯದಲ್ಲಿ ಆರಂಭವಾಯ್ತವೆ, ಅವಕ್ಕೆ ಮದ್ದಿರುತ್ತೆ. ಸೊ ನಿನ್ನ ಗಂಡನದ್ದು ಈ ಮದ್ಯದ ಸಹವಾಸದ್ದು. ಹಾಗಾಗಿ ಆತನನ್ನೇ ತ್ಯಜಿಸುವಷ್ಟು ನಿರ್ಧಾರ ಬೇಡ. ಆತನ ಒಳಿತನ್ನು ಪ್ರಶಂಸೆ ಮಾಡು, ಪ್ರೀತಿ ಕೊಡು. ಆದರೆ ನೀನು ಸ್ವಲ್ಪ ಒಂಚೂರು ಅವಾಯ್ಡ್ ಮಾಡಿದ ರೀತಿ, ಯಾಕಂದ್ರೆ ನಿನ್ನ ಬೆಲೆ ಗೊತ್ತಾಗಬೇಕಲ್ಲವ. ಹಾಗಾಗಿ ಅದ್ರ ಹೊರತಾಗಿ ಮಕ್ಕಳ ಮುಂದೆ ಅಥವಾ ಸಂಜೆ ಆದಮೇಲೆ ಮನೆಯಲ್ಲಿ ಇದರ ಪ್ರಸ್ತಾಪವೇ ಆಗಬಾರ್ದು. ಮನೆಯ ವಾಸ್ತುಗೃಹದಲ್ಲಿ ನೆಮ್ಮದಿ ಇರೋದಿಲ್ಲ. ಹೌದು ಗುರುಜಿ. ಶಿಕ್ಷಕಿಯಾಗಿದ್ದೀರಿ, ಅದನ್ನು ಅದ್ಭುತವಾಗಿ ಮುಂದುವರಿಸಿ. ನಾನು ಹೇಳ್ತೀನಿ, ವರ್ಷದ ಆರಂಭದಲ್ಲಿ ಅಥವಾ ಅಷ್ಟೊತ್ತಿಗೆ ಇದು ತಾನೇ ಮಂಡಿ ಊರಿ ಕ್ಷಮೆ ಕೇಳುವ ಸ್ಥಿತಿಗೆ ಅದು ಬರುತ್ತೆ. ಅದು ಆ ಕಡೆಯಿಂದ ಗೊತ್ತಾಗಿ ಅವ್ರೇನೋ ಮಾಡ್ತಾರೋ ಅಥವಾ ಇದನಿಗೆ ಮನ ಪರಿವರ್ತನೆ ಆಗುತ್ತೋ ಎರಡರೂ ಸ್ಪಷ್ಟತೆ ಕೊಡಲ್ಲ. ಬಟ್ ಅಂಥದ್ದೇನೋ ನಿನ್ನ ಪ್ರಯತ್ನದ ಹೊರತಾಗಿಯೂ ನಡೆಯುತ್ತೆ. ಬಟ್ ನಿನ್ನ ಪ್ರಯತ್ನಗಳು ಇಲ್ಲಿ ಇರಬಾರ್ದು. ಆಯ್ತು ಗುರುಜಿ. ಬಟ್ ನಿನ್ನ ಪ್ರಯತ್ನ ಇದ್ದು ಅಲ್ಲೇನೋ ಎಡವಟ್ಟಾದ್ರೆ ಮತ್ತೆ ನಿನಗೊಂದು ಕಳಂಕ. ಆಯ್ತು ಗುರುಜಿ, ನೀವ್ ಹೇಳ್ದಂಗೆ ಕೇಳ್ತೀನಿ, ನಾನೇನು ಇದ್ ಮಾಡಲ್ಲ. ನಿನ್ನ ಪ್ರೀತಿಯನ್ನ ಕೊಟ್ಟೇ ಕೊಡು. ಎಂತ ಪರಮ ಪಾಪಿಗೂ ಕೂಡ ಕರುಣೆ ತೋರಿಸು ಅಂತ ಭಗವಂತ ಹೇಳ್ತಾನೆ. ಹಾಗೆ ಲೋಕದಲ್ಲಿ ಕರುಣೆ ತೋರಿಸ್ಲಿಕ್ಕೆ ಅವ್ರು ನನಗೆ ಸಂಬಂಧ ಇಲ್ದವ್ರಿಗೆ ಕರುಣೆ ತೋರ್ತೀವಿ. ಸಂಬಂಧ ಇರೋರು ಕಟ್ಕೊಂಡ ಗಂಡ ಕರುಣೆ ತೋರು. ಬಟ್ ಅದರ ಅರ್ಥ ಆತನ ಅವಗುಣಗಳನ್ನು ಒಪ್ಕೊಂಡಿದ್ದೀಯ ಅಂತ ಅಲ್ಲ. ಅದನ್ನು ಭಗವಂತನಿಗೆ ಬಿಡು. ಅಪ್ಪ ಕೃಷ್ಣಾರ್ಪಣ ಮಸ್ತು, ನನಗಾದದ್ದಲ್ಲಪ್ಪ ಅದು ಅವಮಾನ ಅಥವಾ ಅನ್ಯಾಯ, ಅದು ನಿನಗಾದ ಅನ್ಯಾಯ, ಅದು ನೀನೇ ನೋಡ್ಕೊಳಪ್ಪ. ಮನುಷ್ಯನಾಗಿ ಯಾರ್ದೂ ದೊಡ್ಡ ಹಿನ್ನೆಲೆ ಇಲ್ಲದವಳಾಗಿ ನನ್ನ ಕೂಗು ಬರೀ ಗೇಟಿಂದ ಆಚೆ ಕೂಗಾಡೋ ನಾಯಿ ಕೂಗಾಗೋದು ಯಾರು ಬೆಲೆ ಕೊಡಲ್ಲ. ಹೌದು, ಬೇಡ. ಸುಮ್ಮನೆ ಗಂಟಲು ನೋವು, ಯಾರು ನನ್ನ ಕೂಗಿಗೆ ಧ್ವನಿಗೂಡ್ಲಿಲ್ಲ ಅಥವಾ ನನ್ನ ಕೂಗಿಗೆ ಯಾರು ಬೆಲೆ ಕೊಡ್ಲಿಲ್ವಲ್ಲ ಅನ್ನೋ ದುಃಖ ಬೇರೆ. ಅಂದರೆ ಕೊಟ್ಟು ಕೆಡೋದಕ್ಕಿಂತ ಕೊಡದೆ ಕೆಡು ಅಂತ ದೊಡ್ಡವರು ಹೇಳ್ತಾರೆ. ಸಾಲ ಕೊಟ್ಟು ಕೆಟ್ಟವರಾಗ್ತಾರೆ ಕೆಲವೊಬ್ರು. ಇಲ್ಲ ಕಣಪ್ಪ, ನನ್ನ ಹತ್ರ ಸಾಲ ಇಲ್ಲ ಅಂದ್ಬಿಟ್ಟೆ ಕೆಟ್ಟವನಾಗ ಏನು ತೊಂದರೆ ಇಲ್ಲ ಅಂತ. ಕೊಟ್ಬಿಟ್ಟು ಅವನ ಮನೆಯಿಂದ ತಿರುಗಿ ಕೊಟ್ಟಿದೀಯ, ಹೌದಪ್ಪ ವಾಪಸ್ ಕೊಡ್ತೀನಿ ಇರು ಅಂತ ಹಂಗೆ ಕೆಟ್ಟವನಾಗೋದಕ್ಕಿಂತ ಇಲ್ಲ ಕಣೋ ಅಂತ ಕೊಡ್ಲೇಬೇಡ ಅಂತಾರೆ ದೊಡ್ಡವರು. ಹಂಗೆ ಕೇಳಿ ಇಲ್ಲ ಅನ್ಸ್ಕೊಳ್ಳೋದಕ್ಕಿಂತ ಅಥವಾ ಪ್ರಯತ್ನ ಮಾಡಿ ಹಿಂಗೆ ಇದು ಮಾಡೋದಕ್ಕಿಂತ ಆಯ್ತಪ್ಪ ಕೃಷ್ಣ ನಿನಗೆ ಬಿಟ್ಟಿದ್ದೀನಿ ಕಣಯ್ಯ, ನನ್ನ ಮನೆಯ ದೀಪವನ್ನು ಮನೆ ದೇವರು ಉರಿಸ್ತೀಯೋ ಆರಿಸ್ತೀಯೋ ನಿನಗೆ ಬಿಟ್ಟಿದ್ದಪ್ಪ ಅಂತ ಭಗವಂತನ ಮೇಲೆ ಹಾಕಿ ನಿನ್ನ ಕಾಯಕ ನೀನು ಮಾಡವ, ನಿನ್ನ ದುಡಿಮೆ ನೀನು ದುಡಿಯವ, ಮಗನ ಮೇಲೆ ನಂಬಿಕೆ ಇಡವ, ಆತನಿಗೆ ಸಂಸ್ಕಾರ ಕೊಡವ. ಸಂಜೆ ಆದರೆ ದೀಪ ಹಚ್ಚು, ಭಗವಂತನ ಪೂಜೆ ಮಾಡು ಅಥವಾ ನಿನ್ನ ರೀತಿಯಲ್ಲಿ ನಂಬಿಕೆ ಮಾಡು, ನಿನ್ನ ರೀತಿಯಲ್ಲಿ ದೈವಾರಾಧನೆ ಮಾಡು, ಮಕ್ಕಳಿಗೆ ಸಂಸ್ಕಾರ ಕೊಡು, ಒಳ್ಳೆ ಕಥೆಗಳು ಹೇಳು, ತಂದೆ ಬಗ್ಗೆ ಒಳ್ಳೇದು ಹೇಳು, ದಾದಾಜಿ ಬಗ್ಗೆ ಒಳ್ಳೇದು ಹೇಳು, ಲೋಕದ ಬಗ್ಗೆ ದೇಶದ ಬಗ್ಗೆ ಒಳ್ಳೇದು ಹೇಳು. ಮಗನ ಅಂದರೆ ನನ್ನ ಮಗ ಗಂಡಸು, ಅವನು ಕುಡ್ಕೊಂಡು ಬಂದ್ರೆ ಬರಲಿ, ಮಲಗು ಬಂದ್ರೆ ಬರಲಿ, ತಾಯಿ ನೀನಾಗಬೇಡ. ಲೋಕಕ್ಕೆ ಅಂತ ಮಗನನ್ನು ಕೊಟ್ಟ ಅಪಖ್ಯಾತಿ ನಿನಗೆ ಬರೋದು ಬೇಡ. ಹೌದು ಹೌದು ಗುರುಜಿ.
ಇಡೀ ಬದುಕಿನುದ್ದಕ್ಕೂ ನನ್ನ ಗಂಡ ಕುರುಡಾದ, ನಾನು ಗಂಡಿಗೆ ಬಟ್ಟೆ ಕಟ್ಟಿಕೊಂಡು ನನ್ನ ಗಂಡ ನೋಡಿದ ಜಗತ್ತು ನಾನು ನೋಡಲ್ಲ ಅಂತ ಬರೀ ಇದರಲ್ಲೇ ಕಳೆದ ಗಾಂಧಾರಿ ಕಣ್ಣಿನ ಬಟ್ಟೆ ಬಿಚ್ಚಿಬಿಟ್ಟು ದುರ್ಯೋಧನ ಕೌರವರನ್ನು ಸ್ವಲ್ಪ ತಿದ್ದಿ ಬುದ್ಧಿ ಹೇಳಿದರೆ ಯುದ್ಧವೇ ಆಗ್ತಿರ್ಲಿಲ್ಲ. ನಿಜ. ಬರೀ ಅವಳ ಗಂಡ ಅವಳ ನಡುವೆ ಆದ ವಾಗ್ವಾದದಲ್ಲಿ ಅಥವಾ ಅವರವರ ಸಮರ್ಥನೆಯಲ್ಲಿ ಬದುಕು ಮುಗಿಸ್ಬಿಟ್ರು ಮಕ್ಕಳು ದುಷ್ಟರಾಗುವುದು. ಹಂಗೆ ನಿಂದ ಗಂಡನ ನೀನ್ ತಿದ್ದಿ ಇದು ಮಾಡೋ ವರ್ಷದ ಮಗ ದಾರಿ ತಪ್ಪಿದ್ರೆ ಏನ್ ಮಾಡ್ತೀಯಾ? ಅದೇ ನನ್ಗೂ ಭಯ ಇತ್ತು. ಹಾಗಾಗಿ ಮತ್ತೊಬ್ಳು ಗಾಂಧಾರಿ ನೀನ್ ಆಗಬೇಡ. ಸರಿ ಗುರುಜಿ, ಆಯ್ತು, ನೀವ್ ಹೇಳ್ದಂಗೆ ಮಾಡ್ತೀನಿ. ಒಳ್ಳೇದಾಗ್ಲಿ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು, ಸಮಾಧಾನ ಆಯ್ತು, ನೆಮ್ಮದಿ ಆಯ್ತು. ಆ ದೇವರು ನಿಮ್ಗೆ ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವೂ ಸಿಗೋ ಹಾಗೆ ಮಾಡ್ಲಿ ಗುರುಜಿ. ನನ್ನಂತ ಅಂದ್ರೆ ಎಷ್ಟೋ ನೊಂದ ಮನಸ್ಸಿಗೆ ನಿಮ್ಮ ಮಾತು ಸ್ಫೂರ್ತಿದಾಯಕವಾಗ್ಲಿ ಗುರುಜಿ. ಹಾಗೇನಿಲ್ಲವ, ಮಕ್ಳಿಗೆ ನೋಡಿ, ಮಕ್ಳು ಮುಂದೆ ಇದ್ದು ನನಗನ್ಸುತ್ತೆ ಭಗವಂತನಿಗೆ ವರ್ಷ ಪೂರ್ತಿ ಜೀವನ ಪೂರ್ತಿ ಪೂಜೆ ಮಾಡುವ ಅರ್ಚಕನಿಗೆ ಏನು ಪುಣ್ಯವೋ ಆ ಮಕ್ಕಳ ಜೊತೆಯಲ್ಲೇ ಇದ್ದು ಬೆಳಗಿನ ಸಂಜೆವರೆಗೂ ಅವರ ಚಲನವಲನ ಹಂಗ ನೋಡಿದ್ರೆ ಅವ್ರ ಅಪ್ಪ ಅಮ್ಮನಿಗಿಂತ ಎಚ್ಚರದ ಸಮಯವನ್ನ ನಿಮ್ಮ ಹತ್ರನೇ ಕಳೆಯೋದು. ಹೌದು, ಅದು ನಿಜ ಗುರುಜಿ. ಸೊ ಹಾಗೆ ಮಕ್ಕಳು ನೆಗೆಟಿವಿಟಿ ಇಲ್ಲದ ದೇಹಗಳು. ಹೌದು ಹೌದು, ಯಾವುದೇ ನೆಗೆಟಿವ್ ಕೇಡಿಲ್ಲ ಅಲ್ಲಿ. ನಾನು ನನ್ನ ವೃತ್ತಿ ಶುರು ಮಾಡಿ 12 ವರ್ಷ ಆಯ್ತು. ನನ್ಗೆ ಎಂದೂ ಒಂಥರ ಅಯ್ಯೋ ಸಾಕಪ್ಪ ಅಂತ ಅನ್ಸಿದ್ದ ಇಲ್ಲ ಗುರುಜಿ. ಒಂಥರ ಆ ಮಕ್ಳನ್ನ ನೋಡಿದ ಅವ್ರೆಷ್ಟು ಫ್ರೆಶ್ ಆಗಿ ಬರ್ತಾರೋ ಬೆಳಿಗ್ಗೆ ಹೊತ್ತು, ನಮ್ಗೂ ಆ ಫ್ರೆಶ್ನೆಸ್ ನ ನಮ್ಗೂನು ಏನಂತಾರೆ ಹಂಚ ತರ ನಂಗೆಲ್ಲಾ ಮರ್ತೋಗ್ಬಿಡುತ್ತೆ. ನಂಗೆ ಒಂದ್ ಮನೆ ಈ ತರ ಒಂದ್ ಜಂಜಾಟ, ಅದು ಮತ್ತೆ ನನ್ ವಾಪಸ್ ಮನೆ ಬಾಗ್ಲಿಗ್ ಬಂದಾಗ್ಲೆ ಇದೆಲ್ಲ ಪ್ರಾಬ್ಲಮ್ಸ್. ನನ್ನ ಸ್ಕೂಲಿನ ಒಳಗ್ ನಾನು ಹೋದ ತಕ್ಷಣ ನಾನ್ ಬೇರೆನೆ ಪ್ರಪಂಚದಲ್ಲಿ ಇದ್ಬಿಡ್ತೀನಿ. ಸೊ ಅದೊಂದು ನನ್ಗೆ ತುಂಬಾ ಒಂದು ಏನಂತಾರೆ ವರ ಅಂತಾನೆ ಹೇಳ್ಬೋದು ಗುರುಜಿ. ಹೌದು, ಅಂದ್ರೆ ಆ ಶಾಲೆಯಲ್ಲಿದ್ದ ಅಥವಾ ಹೊಸ ಲೋಕದ ಅನುಭವ ಮನೆಗೆ ಬರಬೇಕಾದ್ರೂ ಕೂಡ ಮತ್ತೆ ಕಾನ್ಶಿಯಸ್ ಆಗಿ ನಿನ್ನ ಮೈಂಡ್ ಅನ್ನ ಅದೇ ದೃಷ್ಟಿಯಲ್ಲಿ ಇಟ್ಕೊ. ಹೌದು, ಈಗ ಮನೆಗೆ ಹೋಗ್ತಿದ್ದೀನಿ, ಅಲ್ಲಿ ಮಕ್ಳಿರಲ್ಲ ಅಥವಾ ಅಲ್ಲಿ ಇದೇ ತರದ ಆಹ್ಲಾದಕರ ವಾತಾವರಣ ಇರಲ್ಲ, ಸಾರ್ಧ ಅದೊಂದು ಭವಸಾಗರ, ಅಲ್ಲಿ ಏನೋ ಹಿಂಗ್ ನಡೀತಾ ಇದೆ, ಹಂಗ್ ನಡೀತಾ ಇದೆ, ಗಂಡ ಹಂಗ್ ಮಾಡಿದೆ. ಸೊ ಕಾನ್ಶಿಯಸ್ ಆಗಿ ಮನೆಗೆ ಹೋಗ್ತೀನಿ, ಅಲ್ಲಿ ಏನೇ ಬರಲಿ ಇಷ್ಟೇ ಕಾಮಾಗಿರ್ತೀನಿ. ಅದು ಏನೇ ಮಗ ಗ್ಲಾಸ್ ಹೊಡೆದು ಹಾಕಿದ್ರು ಮಗನ ಮೇಲೆ ಒಂದು ಪೆಟ್ಟು ಕೊಡುವಷ್ಟು ಕೋಪ ನಾನು ಮಾಡಿಕೊಳಲ್ಲ. ಅಂದರೆ ನನ್ನನ್ನು ನಾನು ತುಂಬ ಏನೋ ಧ್ಯಾನಸ್ಥ ಸಮಯದಲ್ಲಿ ಹೇಗೆ ನಮ್ಮ ಉಸಿರಾಟದ ಮೇಲೆ ಹಾಗೂ ನಮ್ಮ ಒಂದು ವಿಷಯದ ಮೇಲೆ ಏಕಾಗ್ರತೆಗೊಳಿಸೋದು ಮತ್ತು ನಮ್ಮ ಉಸಿರಾಟವನ್ನು ತುಂಬ ಗಮನಿಸೋದು ಹೇಗೆ ಧ್ಯಾನ ಅಂತೀವೋ ಹಾಗೆ ಬದುಕು ಕೂಡ ಏನಾದರೂ ಕೂಡ ಅಂದರೆ ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಇಟ್ಟಾಡ್ದ ಒಡಿ ಅದು ಅರೆಪ್ರಜ್ಞಾ ಸ್ಥಿತಿ. ಕಾನ್ಶಿಯಸ್ ಮೈಂಡ್ ಇಟ್ಟಾಡ್ದ ಈ ಜಾಗದಲ್ಲಿ ಕೃಷ್ಣ ಇದ್ದಿದ್ರೆ ಏನು, ಈ ಜಾಗದಲ್ಲಿ ಒಬ್ಳು ಕುಂತಿ ಇದ್ದಿದ್ರೆ, ಈ ಜಾಗದಲ್ಲಿ ಒಬ್ಳು ಕರುಣಾಮಯಿ ಸೀತೆ ಇದ್ದಿದ್ರೆ ಏನು ಮಾಡ್ತಿದ್ದೆ. ನನ್ನ ಬದುಕನ್ನು ಒಂದು ಆದರ್ಶ ವ್ಯಕ್ತಿತ್ವವನ್ನು ನನ್ನೊಳಗಡೆ ಆವಾಹನೆ ಮಾಡ್ಕೊಂಡು ಬದುಕಬೇಕು ನಾನು. ಅದು ನೋಡಿ ನಮ್ಮ ಬದುಕಿಗೆ ಸಿಗೋ ಗೌರವ ಎಂತ. ಸರಿ ಗುರುಜಿ, ಆಯ್ತು. ಅಂತ ಬದುಕುವುದು ಒಳ್ಳೇದಾಗ್ಲವ ನಿನಗೆ, ನಿನ್ನಿಂದ ಮಕ್ಕಳಿಗೆ, ಮಕ್ಕಳಿಂದ ನಿನಗೆ ನೆಮ್ಮದಿ ಸಿಗ್ಲಿ, ಶುಭವಾಗ್ಲವ. ಧನ್ಯವಾದ ಗುರುಜಿ. ಪಾಪ ಅಂದ್ರೆ ತುಂಬ ಪ್ರಾಮಾಣಿಕಳಾಗಿರೋ ಹೆಣ್ಮಗಳು ಇನ್ಯಾವುದೋ ಹೆಣ್ಮಗಳು ಮೆಸೇಜ್ ಮಾಡಿ ಬಂದುಬಿಡು ರಾತ್ರಿ ನಮ್ಮ ಮನೇಲಿ ನನ್ನ ಗಂಡ ಇರಲ್ಲ ಅಂತ ಒಂದು ಹೆಣ್ಮಗಳು ಹಿಂಗೆ ಹೇಳಿದ್ದನ್ನು, ಅಂದರೆ ತನ್ನ ಗಂಡನಿಗೆ ಹೇಳಿದ್ದನ್ನು ಪ್ರಾಮಾಣಿಕಳಾದ ಒಂದು ಹೆಣ್ಮಗಳು ಕೇಳಿಸ್ಕೊಂಡಾಗ ಅವಳು ಬದುಕೇನಾಗಬೇಕಲ್ಲ. ಆಕೆ ಕೇಳೋದು ತಪ್ಪೇನು? ಅದೇ ಒಂದು ಹೆಣ್ಣಿಗೆ ಯಾವನೋ ಒಬ್ಬ ಪೋಲಿ ನಂಬರ್ ತಗೊಂಡು ಸುಮ್ಮನೆ ಅನಾಮಧೇಯ ನಂಬರಿಂದ ಆಯ್ ಚಿನ್ನು, ಆಯ್ ಬಂಗಾರಿ ಅಂತ ಒಂದು ಮೆಸೇಜ್ ಬಂದರೆ ಪಾಪ ಈ ಹೆಣ್ಮಗಳೇನು ರಿಪ್ಲೈನೇ ಕೊಟ್ಟಿಲ್ಲ. ಓಹೋ ಯಾವನ ಜೊತೆನೋ ಸಂಬಂಧ ಇದೆ, ಒಂದು ಕಥೆನೇ ಕಟ್ಟಿಬಿಡ್ತಾರೆ, ಬೇಕಾದ್ರೆ ಬಹಿಷ್ಕಾರನೇ ಹಾಕಿಬಿಡ್ತಾರೆ. ಒಂದು ಹೆಣ್ಣಿಗೆ ಅಬಲೆ ಅಥವಾ ಅವಳಿಗೆ ಯಾರೋ ಒಬ್ಬ ಕುತಂತ್ರ ಮಾಡಿ ಅವಳಿಗೊಂದು ಕೆಟ್ಟ ಮೆಸೇಜ್ ಕಳಿಸಿದ್ರು ಕೂಡ ಇವಳ ಒಪ್ಪಿಗೆಯಿಂದಲೇ ಅವನು ಕಳಿಸಿದ್ದಾನೆ ಅಂತ ಊಹಿಸಲಾಗುತ್ತೆ. ಮತ್ತು ಅದಕ್ಕೊಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತೆಗೆದುಕೊಳ್ಳಲಾಗುತ್ತೆ, ಒಂದು ಕ್ಷಮೆ ಕೂಡ ಕೊಡೋದಿಲ್ಲ. ಯಾಕೆ ಅಂದರೆ ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಕ್ಷಮಿಸಬೇಕು ಅಥವಾ ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದೇ ಕೆಲಸವನ್ನು ಒಂದು ಹೆಣ್ಮಗಳು ಮಾಡಿದರೆ
ಏನಾಗ್ತಿತ್ತು, ಗಂಡು ಹೆಣ್ಣು ಯಾರು ಮಾಡಿದ್ರು ಸಂಸಾರ ಹಾಳ. ಗಂಡು ಮಾಡಿದ್ರೆ ಮಾತ್ರ ಹಾಳು, ಹೆಣ್ಣು ಮಾಡಿದ್ರೆ ಹಾಳಾಗಲ್ಲ, ಅಥವಾ ಹೆಣ್ಣು ಮಾಡಿದ್ರೆ ಮಾತ್ರ ಹಾಳಾಗುತ್ತೆ, ಗಂಡು ಮಾಡಿದ್ರೆ ಹಾಳಾಗಲ್ಲ ಅಲ್ವಾ? ಮರದಲ್ಲಿರೋ ಹಣ್ಣು ಕಲ್ಲೊಡೆದ್ರೆ ಮಾತ್ರ ಬೀಳುತ್ತೆ, ಅಥವಾ ಸಣ್ಣ ಕಲ್ಲಿಗೆ ಬೀಳುತ್ತೆ, ದೊಡ್ಡ ಕಲ್ಲಿಗೆ ಬೀಳಲ್ಲ, ಅಥವಾ ದೊಡ್ಡ ಕಲ್ಲಿಗೆ ಬೀಳುತ್ತೆ, ಸಣ್ಣ ಕಲ್ಲಿಗೆ ಬೀಳಲ್ಲ. ಸರಿಯಾದ ಜಾಗಕ್ಕೆ ಹೊಡೆದ್ರೆ ಸಣ್ಣ ಕಲ್ಲೋ ದೊಡ್ಡ ಕಲ್ಲೋ ತೊಟ್ಟು ಮುರ್ಕೊಂಡು ಬೀಳುತ್ತೆ. ಹಂಗೆ ಗಣ್ಣೋ ಹೆಣ್ರೋ ಇಬ್ಬರೊಳಗೆ ಒಬ್ಬರು ಕೆಟ್ಟರು ಸಂಸಾರ ಅನ್ನೋ ಹಣ್ಣು ಮಣ್ಣು ಸೇರುತ್ತೆ. ಹಂಗಾಗಬಾರ್ದು. ಸ್ವಲ್ಪ ಜಾಗ್ರತೆ ಮಾಡಿ. ಇಂಥವೇನೋ ಮೊದಲ ಬಾರಿ ಗಂಡ ಅಥವಾ ಹೆಂಡತಿ ಗೊತ್ತಿಲ್ಲದೆ ಆಯಿತಾ, ಕ್ಷಮೆ ಮಾಡಿ. ಮತ್ತು ಕ್ಷಮೆ ಮಾಡಿದಾಗ ಅದನ್ನು ನೋಡಿಕೊಂಡು ತಿದ್ದುಕೊಳ್ಳಿ. ಅಲ್ವಾ? ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ಶುಭವಾಗಲಿ.